ಜಿಹ್ವೆ ನಾಮ ನುಡಿಯಲಿ, ಜೀವಭಾವ ಅಳಿಯಲಿ, ಚಿತ್ತ ನಿತ್ಯ ನೆಲೆಸಲಿ, ಸತ್ಯಬೋಧ ಸುಧೆಯಲಿ. ಗುರುವೆ ನಿನ್ನ ಚರಣದಲ್ಲಿ ಕರವ ಮುಗಿದು ಭಾವದಲ್ಲಿ, ಬುದ್ಧಿ ನಿತ್ಯ ಬೆಳಗ ನಿನ್ನ ಜ್ಞಾನ ಪ್ರಭೆಯಲಿ, ಬುದ್ಧಿ ನಿತ್ಯ ಬೆಳಗಲಿ, ನಿನ್ನ ಜ್ಞಾನ ಪ್ರಭೆಯಲಿ, ಮೋಹ ಮಮತೆ ಅಳಿಯಲಿ, ಭಕ್ತಿ ಪ್ರೇಮ ಬೆಳೆಯಲಿ. ಗುರುವೆ ನಿನ್ನ ಚರಣದಲ್ಲಿ ಕರವ ಮುಗಿದು ಭಾವದಲ್ಲಿ, ವರವ ಕೇಳ್ವೆ ಆರ್ತಿಯಲ್ಲಿ, ವರವ ಕೇಳ್ವೆ ಆರ್ತಿಯಲ್ಲಿ, ಕೊಡುವುದಯ್ಯ ಕರುಣದಲ್ಲಿ. ಗುರುವೆ ನಿನ್ನ ಚರಣದಲ್ಲಿ, ಗುರುವೆ ನಿನ್ನ ಚರಣದಲ್ಲಿ, ಗುರುವೆ ನಿನ್ನ ಚರಣದಲ್ಲಿ ಕರವ ಮುಗಿದು ಭಾವದಲ್ಲಿ. ಗಮಕ ಕಲಾ ಪರಿಷತ್ತು ಕರ್ನಾಟಕ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬೆಳ್ತಂಗಡಿ ತಾಲೂಕು ಇವರ ಪ್ರಯತ್ನದಿಂದ ಈ ಕಾರ್ಯಕ್ರಮ ಅತ್ಯಂತ ಸೊಗಸಾಗಿ ಜರುಗುತ್ತಾ ಉಂಟು. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಗಮಕ ಕಲೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಪ್ರೋತ್ಸಾಹಿಸುವುದು ಸುಲಭ, ಆದರೆ ನಡೆಸುವುದು ಬಹಳ ಕಷ್ಟ. ಕವಿಯ ಆಶಯವನ್ನು ಪ್ರಸ್ತುತಪಡಿಸುವಲ್ಲಿ ಕಲಾವಿದರು ಅತ್ಯಂತ ಶ್ರಮವನ್ನು ವಹಿಸಬೇಕಾಗ್ತದೆ. ಈಗ ಪ್ರವಚನವಾಗಲಿ, ಯಕ್ಷಗಾನವಾಗಲಿ, ತಾಳಮದ್ದಳೆಗಳಾಗಲಿ ಇದರಲ್ಲಿ ಎಲ್ಲ ಸ್ವಂತಿಕೆಯನ್ನು ಬಳಸಿಕೊಂಡು ಹೋಗುವುದಕ್ಕಾಗ್ತದೆ. ಆದರೆ ಗಮಕ ಕಲೆಯನ್ನು ಸ್ವಂತಿಕೆಯಲ್ಲದೆ ಕವಿಯ ಆಶಯ ಏನುಂಟು ಅದನ್ನು ಪ್ರಸ್ತುತಪಡಿಸುವಲ್ಲಿ ಅವರ ತಾಳ್ಮೆ, ಕಥೆಯ ಆಳ ಅಗಲ ಎಲ್ಲವನ್ನು ಅವರು ತಿಳಿದಿರಬೇಕಾಗ್ತದೆ. ಮತ್ತು ಇನ್ನೊಂದು ಭಾವನೆ ಅತ್ಯಂತ ಪ್ರಮುಖವಾದುದು ಈ ಗಮಕದಲ್ಲಿ. ಇಲ್ಲದೇ ಇದ್ದರೆ ಅದು ಮನವನ್ನು ಮುಟ್ಟುವುದಕ್ಕಾಗುವುದಿಲ್ಲ. ಹಿಂದಿನ ಅತ್ಯಂತ ಹಿರಿಯರಾದಂತಹ ಕೇಶವಮೂರ್ತಿಯಾಗಲಿ, ಕೃಷ್ಣಮೂರ್ತಿಯಾಗಲಿ ಇವರೆಲ್ಲ ಅತ್ಯಂತ ಸೊಗಸಾಗಿ ಗಮಕ ಕಲೆಯನ್ನು ಬೆಳೆಸಿದವರು, ಪಸರಿಸಿದವರು. ಅದನ್ನು ನಾವು ಹಿಂದೆ ಚಂದನ ಟಿವಿಯಲ್ಲಿ ಎಲ್ಲ ಕೇಳಿದವರು ಒಂದು ಕಾಲದಲ್ಲಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವ, ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ. ಅವಿದ್ಯಾನಾಂ ಅಂತಃ ತಿಮಿರಮಿಹಿರದ್ವೀಪನಗರೀ, ಜಡಾನಾಂ ಚೈತನ್ಯಸ್ತವಕ ಮಕರಂದಶ್ರುತಿಝರೀ, ದರಿದ್ರಾಣಾಂ ಚಿಂತಾಮಣಿಗುಣನಿಕಾ, ಜನ್ಮ ಜಲದೌ ನಿಮಗ್ನಾನಾಂ ದಂಶ್ರಾ ಮುರರಿಪು ವರಾಹಸ್ಯ ಭವತಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದಾಯ ನಮಃ. ಎಲ್ಲ ಗುರು ಹಿರಿಯರು, ಭಕ್ತಾದಿಗಳು, ಶ್ರೀ ಜನಾರ್ದನ ಸ್ವಾಮಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ಪ್ರಣಾಮಗಳನ್ನು ಅರ್ಪಿಸಿ ಇಂದಿನ ಪ್ರವಚನವನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ
ಪ್ರವಚನದಲ್ಲಿ ಕುಮಾರವ್ಯಾಸ ಭಾರತದ ಭೀಷ್ಮ ಪರ್ವದ 3ನೇ ಸಂಧಿಯ ಕೆಲವು ಪದ್ಯಗಳನ್ನು ವ್ಯಾಖ್ಯಾನ ಮಾಡಲಿಕ್ಕಿದ್ದೇವೆ. ನಿಮಗೆಲ್ಲ ಇಲ್ಲಿ ಸೇರಿರುವಂತಹ ಭಕ್ತಾದಿಗಳಲ್ಲಿ ಅನೇಕರು ಈಗಾಗಲೇ ರಾಮಾಯಣವನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದವರಿದ್ದೀರಿ, ವ್ಯಾಖ್ಯಾನ ಮಾಡಿದವರಿದ್ದೀರಿ. ಮಹಾಭಾರತವನ್ನು ಕೂಡ ತಲಸ್ಪರ್ಶಿ ಅಧ್ಯಯನ ಮಾಡಿದವರಿದ್ದೀರಿ, ವ್ಯಾಖ್ಯಾನ ಮಾಡಿದವರಿದ್ದೀರಿ. ರಾಮಾಯಣ ಮತ್ತು ಮಹಾಭಾರತಗಳು ಇಡೀ ಜಗತ್ತಿನಲ್ಲಿ ಕಾಲಕಾಲಕ್ಕೆ ಹೊಸ ಸ್ವರೂಪಗಳನ್ನು ಪಡ್ಕೊಳ್ತಾ ಬಂದಿದೆ, ಹೊಸ ಮೌಲ್ಯಗಳನ್ನು ಶೋಧಿಸ್ತಾ ಬಂದಿದೆ, ಆತ್ಮತತ್ವವನ್ನು ಬಿತ್ತುತ್ತಾ ಬಂದಿವೆ. ನಮ್ಮ ಗುಣಗಳ ಜೊತೆಗೆ, ನಮ್ಮ ಸ್ವಭಾವಗಳ ಜೊತೆಗೆ, ನಮ್ಮ ಕನಸುಗಳ ಜೊತೆಗೆ, ನಮ್ಮ ಆಲೋಚನೆಗಳ ಜೊತೆಗೆ, ನಮ್ಮ ಆದರ್ಶಗಳ ಜೊತೆಗೆ ಅವು ನಿರಂತರವಾಗಿ ಮುಖಾಮುಖಿ ಆಗ್ತಾ ಬಂದಿದ್ದಾವೆ, ಅನುಸಂಧಾನ ಮಾಡ್ತಾ ಬಂದಿದ್ದಾವೆ. ಹಾಗೆ ಕುಮಾರವ್ಯಾಸ ಕೂಡ ಮಹಾಭಾರತವನ್ನು ಮರುಸೃಷ್ಟಿ ಮಾಡಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಬಹಳ ಮುಖ್ಯವಾಗಿ ಕುಮಾರವ್ಯಾಸ ಸಂಸ್ಕೃತವನ್ನೂ ಆಳವಾಗಿ ಅಧ್ಯಯನ ಮಾಡಿದವರು, ಪ್ರಾಕೃತವನ್ನೂ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವರು. ಅದನ್ನು ಕನ್ನಡದ ನುಡಿಗಟ್ಟಿನಲ್ಲಿ ಹೊಸ ಬಗೆಯಲ್ಲಿ ಮಹಾಭಾರತವನ್ನು ಕಟ್ಟಿಕೊಟ್ಟವರು. ಹೀಗಾಗಿ ಭೀಷ್ಮ ಪರ್ವದ 3ನೇ ಸಂಧಿಯಲ್ಲಿ ಏನು ಭಗವದ್ಗೀತೆ ನಮ್ಮ ದೇಶದ ಬಹಳ ಪವಿತ್ರವಾದ ಗ್ರಂಥ, ನಮ್ಮ ಆತ್ಮತತ್ವವನ್ನು ನಿಯೋಜನೆ ಮಾಡತಕ್ಕಂಥ ಒಂದು ಗ್ರಂಥ ಏನಿದೆ, ಆ ಗ್ರಂಥದ ಯಥಾವತ್ತು, ಆ ಗ್ರಂಥದ ಇಡೀ ಸಾರವನ್ನು ಅವರು ಈ ಭೀಷ್ಮ ಪರ್ವದಲ್ಲಿ ಅಂತ ತರೋದಿಲ್ಲ. ಅಲ್ಲಿ ಕುಮಾರವ್ಯಾಸ ಒಂದು ಆತ್ಮ ಅಂದರೆ ಏನು, ಆತ್ಮದ ಸ್ವರೂಪ ಏನು, ಆತ್ಮದ ಜೊತೆಗೆ ನಾವು ಹೇಗೆ ಜೀವನ ಮಾಡ್ತಾ ಇದ್ದೇವೆ, ಆತ್ಮ ಅನ್ನುವಂಥದ್ದು ಹೇಗೆ ನಮ್ಮನ್ನು ನಿರ್ದೇಶನ ಮಾಡುತ್ತೆ, ಆತ್ಮ ಅನ್ನುವಂಥದ್ದು ಹೇಗೆ ಅವ್ಯಕ್ತವಾಗಿರ್ತಕ್ಕಂಥ ಒಂದು ಮಹಾಶಕ್ತಿ, ಅದು ಜಾತಿಯನ್ನು ಮೀರಿದ, ಧರ್ಮವನ್ನು ಮೀರಿದ, ಜನಾಂಗವನ್ನು ಮೀರಿದ, ಒಂದು ಸಂಸ್ಕೃತಿಯನ್ನು ಮೀರಿದ, ಇಡೀ ಮನುಷ್ಯನ ಎಲ್ಲ ಗುಣಗಳನ್ನು ಮೀರಿರ್ತಕ್ಕಂಥ ಒಂದು ಮಹಾಶಕ್ತಿ ಹೇಗೆ ಆತ್ಮ. ಆ ಆತ್ಮವನ್ನು ನೀವು ಅರ್ಥ ಮಾಡಿಕೊಂಡಾಗ ನಾವೇನು ಸಾಂಸಾರಿಕವಾಗಿರ್ತಕ್ಕಂಥ ಸುಖಭೋಗಗಳಲ್ಲಿ ಮುಳುಗಿರ್ತೀವಿ, ಲೌಕಿಕವಾಗಿರ್ತಕ್ಕಂಥ ಗುಣ ಅವಗುಣಗಳಲ್ಲಿ ಮುಳುಗಿರ್ತೀವಿ, ಲೌಕಿಕವಾಗಿರ್ತಕ್ಕಂಥ ಮೋಸ, ವಂಚನೆ, ಭ್ರಷ್ಟಾಚಾರ, ಅನ್ಯಾಯ, ಹಿಂಸೆ ಇವೆಲ್ಲರೆಲ್ಲ ತೊಡಗಿರ್ತೀವಿ ನಾವು. ಅದರಿಂದ ನೀವು ಮುಕ್ತಿ ಪಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ತತ್ವವನ್ನು ಈ ಭಾಗದಲ್ಲಿ ಕುಮಾರವ್ಯಾಸ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ಯಾರ ಮೂಲಕ ಕೇಳಿಸ್ತಾ ಇದ್ದಾನೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಮೂಲಕ ಕೇಳಿಸ್ತಾ ಇದ್ದಾನೆ. ಇಡೀ ಕುಮಾರವ್ಯಾಸ ಭಾರತ ಅದು ಶ್ರೀಕೃಷ್ಣ ಪರಮಾತ್ಮನ ಒಂದು ವ್ಯಕ್ತಿತ್ವವನ್ನು ಅನಾವರಣಗೊಳಿಸ್ತಕ್ಕಂಥ ಒಂದು ಕಾವ್ಯ. ಶ್ರೀಕೃಷ್ಣ ಪರಮಾತ್ಮನ ಒಂದು ಅಧೀಮ ಶಕ್ತಿ ಏನಿದೆ, ಶ್ರೀಕೃಷ್ಣ ಪರಮಾತ್ಮನ ಒಂದು ವಿರಾಟ್ ಸ್ವರೂಪ ಏನಿದೆ, ಶ್ರೀಕೃಷ್ಣ ಪರಮಾತ್ಮನ ಒಂದು ನೀತಿಗಳೇನಿದೆ, ಅದು ಹೇಗೆ ಲೋಕವನ್ನು ಉದ್ಧಾರ ಮಾಡುತ್ತೆ, ಈ ಕೇಡುಗಳ ಜೊತೆಗೆ ಯುದ್ಧ ಮಾಡುತ್ತೆ, ಯುದ್ಧ ಮಾಡುವುದರ ಮೂಲಕ ಮನುಷ್ಯನೊಳಗಡೆ ಒಂದು ಅದಮ್ಯವಾದ ಆಧ್ಯಾತ್ಮ ಶಕ್ತಿಯನ್ನು ಬಿತ್ತುತ್ತಾ ಹೋಗುತ್ತೆ. ಇದೆಲ್ಲವನ್ನ ಬಹಳ ಗಂಭೀರವಾಗಿ ಕುಮಾರವ್ಯಾಸ ಭಾರತ ಯೋಚನೆ ಮಾಡುತ್ತೆ. ಹಾಗೆ ಈ ಭೀಷ್ಮ ಪರ್ವದ 3ನೇ ಭಾಗದಲ್ಲಿ ಈ ಆತ್ಮದ ಬಗ್ಗೆ ಅರ್ಜುನನಿಗೆ ಕೆಲವು ಮಾತುಗಳನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಅರ್ಜುನನ ಸಮಸ್ಯೆ ಏನಿದೆ ಅಂತಂದರೆ, ಅರ್ಜುನ ಈಗ ರಣರಂಗದಲ್ಲಿ ಬಂದು ಯುದ್ಧ ಮಾಡ್ಲಿಕ್ಕೆ ನಿಂತಿದ್ದಾನೆ. ಯುದ್ಧ ಮಾಡಕ್ಕೆ ನಿಂತು ಕೂಡಲೇ ಅವನಿಗೆ ಭಯ ಶುರುವಾಗುತ್ತೆ, ಸಂಕಟ ಶುರುವಾಗುತ್ತೆ, ಸಂಬಂಧಗಳ ಪ್ರಶ್ನೆ ಬರುತ್ತೆ, ಮಮಕಾರದ ಪ್ರಶ್ನೆ ಬರುತ್ತೆ, ತಾಯ್ತನದ ಪ್ರಶ್ನೆ ಬರುತ್ತೆ, ಅಂತಃಕರಣದ ಪ್ರಶ್ನೆ ಬರುತ್ತೆ. ಇದನ್ನು ಹೇಗೆ ನಿವಾರಣೆ ಮಾಡುವುದು ಅನ್ನುವಂಥ ಒಂದು ತಳಮಳದಲ್ಲಿ ಅರ್ಜುನ ಇದ್ದಾನೆ. ಇಂಥ ಅರ್ಜುನ ತಳಮಳಕ್ಕೆ ಒಳಗಾದ ಸಂದರ್ಭವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನ ಮನಸ್ಸನ್ನು ಪರಿವರ್ತನೆ ಮಾಡಿ, ಆತನ ಮನಸ್ಸನ್ನು ಗಟ್ಟಿಗೊಳಿಸಿ, ಆತನ ಮನಸ್ಸನ್ನು ಯುದ್ಧಕ್ಕೆ ಸನ್ನದ್ಧಗೊಳಿಸಿ ಆತ ಯುದ್ಧ ಮಾಡೋ ಹಾಗೆ ಪ್ರೇರೇಪಿಸ್ತಕ್ಕಂಥ ಒಂದು ಸಂದರ್ಭ ಇದೆ. ಶ್ರೀಕೃಷ್ಣ ಪರಮಾತ್ಮ ನಿಮಗೆಲ್ಲ ಗೊತ್ತಿದೆ, ನಮ್ಮ 3 ಲೋಕಗಳನ್ನು ಬಲ್ಲ ಒಂದು ಆಧ್ಯಾತ್ಮ ಶಕ್ತಿ, ಇಡೀ ನಮ್ಮ ಎಲ್ಲ ಆಗುವಗಳನ್ನು ಬಲ್ಲ ಆಧ್ಯಾತ್ಮ ಶಕ್ತಿ, ನಮ್ಮ ಗುಣ ಸ್ವಭಾವಗಳೇನಿದೆ ಅದೆಲ್ಲವನ್ನ ಬಲ್ಲ ಆಧ್ಯಾತ್ಮ ಶಕ್ತಿ, ಯಾವ ಮನುಷ್ಯ ಏನೇನು ಮಾಡ್ತಾನೆ ಯಾವ್ಯಾವ ಕ್ಷಣದಲ್ಲಿ ಅದೆಲ್ಲವನ್ನ ಬಲ್ಲವನು ಶ್ರೀಕೃಷ್ಣ ಪರಮಾತ್ಮ.
ಹೀಗಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನನ ಒಂದು ತಳಮಳ ಏನಿದೆ, ಅರ್ಜುನನ ಮನಸ್ಸು ಏನಿದೆ, ಅರ್ಜುನ ಯಾಕೆ ಒಯ್ದಾಟದಲ್ಲಿದ್ದಾನೆ ಅನ್ನುವಂಥದ್ದು ಆತನಿಗೆ ಸರಿಯಾಗಿ ಗೊತ್ತಿದೆ. ಆದ್ದರಿಂದ ಅರ್ಜುನನಿಗೆ ಒಂದು ಆತ್ಮಶಕ್ತಿಯನ್ನು ತುಂಬಲಿಕ್ಕೆ, ಅರ್ಜುನ ಯುದ್ಧ ಮಾಡಲಿಕ್ಕೆ ಆತನನ್ನು ಸನ್ನದ್ಧಗೊಳಿಸಲಿಕ್ಕೆ, ಅರ್ಜುನ ಯಾವುದೇ ರೀತಿಯ ಒಂದು ತಳಮಳಕ್ಕೆ, ವ್ಯಾಕುಲಕ್ಕೆ, ವೈರುಧ್ಯಕ್ಕೆ ಒಳಗಾಗಲಾರದ ಹಾಗೆ ಬಹಳ ಶಕ್ತಿಯುತವಾಗಿ ಆತ ರಣರಂಗದಲ್ಲಿ ನಿಂತುಕೊಂಡು ಯುದ್ಧ ಮಾಡುವ ಒಂದು ಸನ್ನಿವೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಗೆ ಸೃಷ್ಟಿ ಮಾಡಿದ ಅನ್ನುವಂಥದ್ದನ್ನು ಈ ಭೀಷ್ಮ ಪರ್ವದ 3ನೇ ಸಂಧಿಯಲ್ಲಿ ಕುಮಾರವ್ಯಾಸ ಯೋಚನೆ ಮಾಡ್ತಾ ಇರುವಂಥದ್ದು. ಒಂದು ಕ್ಷಣ ನಾವು ಯೋಚನೆ ಮಾಡೋಣ. ಅರ್ಜುನ ಯುದ್ಧ ಮಾಡಬೇಕಾದದ್ದು ಯಾರ ಜೊತೆಗೆ? ತಂದೆ ತಾಯಿಯ ಸಮಾನಾಗಿರ್ತಕ್ಕಂಥ ಭೀಷ್ಮನ ಜೊತೆಗೆ, ಗುರುವಾಗಿರ್ತಕ್ಕಂಥ ದ್ರೋಣಾಚಾರ್ಯರ ಜೊತೆಗೆ, ಅಣ್ಣನಾಗಿರ್ತಕ್ಕಂಥ ದುರ್ಯೋಧನನ ಜೊತೆಗೆ, ಬಂಧು ಬಳಗದ ಜೊತೆಗೆ ಎಲ್ಲ ಕೂಡಿ ಆಡಿರ್ತಕ್ಕಂಥವ್ರು, ಒಂದೇ ರಕ್ತ ಹಂಚಿಕೊಂಡಿರ್ತಕ್ಕಂಥವ್ರು, ಒಂದೇ ಮನೆಯಲ್ಲಿ ಬೆಳೆದಿರ್ತಕ್ಕಂಥವ್ರು, ಒಂದೇ ರೀತಿಯಲ್ಲಿ ಜೀವನ ಮಾಡಿರ್ತಕ್ಕಂಥವ್ರು, ಇಂಥವರ ಜೊತೆಗೆ ರಣರಂಗದಲ್ಲಿ ನಿಂತುಕೊಂಡು ಯುದ್ಧ ಮಾಡಬೇಕು. ಯುದ್ಧ ಅಂದ್ರೆ ನಿಮ್ಗೆ ಗೊತ್ತಿದೆ, ಕೊಲ್ಲೋದು. ಯುದ್ಧ ಅಂದ್ರೆ ಕೈ ಕತ್ತರಿಸೋದು, ಯುದ್ಧ ಅಂದ್ರೆ ಕಾಲು ಕತ್ತರಿಸೋದು, ಯುದ್ಧ ಅಂದ್ರೆ ಕಣ್ಣು ಕಿತ್ತೋದು, ಯುದ್ಧ ಅಂದ್ರೆ ತಲೆ ಕತ್ತರಿಸೋದು, ಯುದ್ಧ ಅಂದ್ರೆ ರಕ್ತ ಹರಿಸೋದು, ಯುದ್ಧ ಅಂದ್ರೆ ಇಡೀ ಆನೆಗಳನ್ನ ಹೊರಡುಳಿಸಿರ್ತಕ್ಕಂಥದ್ದು, ಕುದುರೆಗಳನ್ನು, ಇದೆಲ್ಲವನ್ನ ನಾನು ಯಾರಿಗಾಗಿ ಮಾಡ್ತಾ ಇದ್ದೇನೆ, ಯಾಕಾಗಿ ಮಾಡ್ತಾ ಇದ್ದೇನೆ? ಈ ಸಂಪತ್ತಿಗಾಗಿ ಅಲ್ವಾ? ಈ ಅಧಿಕಾರಕ್ಕಾಗಿ ಅಲ್ವಾ? ಮುಂದೆ ಈ ಸಾಮ್ರಾಜ್ಯವನ್ನು ಬೆಳೆಸಲಿಕ್ಕಾಗಿ ಅಲ್ವಾ ಅನ್ನುವಂಥ ಒಂದು ಆಲೋಚನೆ ಅರ್ಜುನಗೆ ಆ ಕ್ಷಣದಲ್ಲಿ ಬಂದ್ಬಿಡುತ್ತೆ. ಹೀಗಾಗಿ ನಾನಿನ್ನ ಯುದ್ಧ ಮಾಡೋದಿಲ್ಲ, ನನ್ನಿಂದ ಸಾಧ್ಯ ಇಲ್ಲ, ನಾನು ಹೀಗೆ ನನ್ನ ಬಂಧು ಬಳಗವನ್ನ, ನನ್ನ ಹಿರಿಯರನ್ನ, ಗುರುಗಳನ್ನ, ತಂದೆ ತಾಯಿ ಸಮಾನರಾಗಿರ್ತಕ್ಕಂಥ ಭೀಷ್ಮರನ್ನ ಅಯ್ಯೋ ನಾನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ತಳಮಳದ ಸ್ಥಿತಿಯಲ್ಲಿರುವಾಗ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಆತನಿಗೆ ಮಾರ್ಗದರ್ಶನ ಮಾಡ್ತಾನೆ, ಅದು ಕೇವಲ ಅರ್ಜುನನಿಗೆ ಹೇಳುವಂತಹ ಒಂದು ಮಾರ್ಗದರ್ಶನ ಅಲ್ಲ, ಇಡೀ ಲೋಕಕ್ಕೆ ಹೇಳುವಂಥ ಒಂದು ಮಾರ್ಗದರ್ಶನ. ಯಾಕಂದ್ರೆ ಕುಟುಂಬದಲ್ಲಿ ನಾವು ಇಂಥ ಸ್ಥಿತಿಯಲ್ಲಿ ಇರ್ತೀವಿ. ನಾವು ಅಣ್ಣ ತಮ್ಮರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿರ್ತೀವಿ, ಜಗಳ ಮಾಡ್ತೀವಿ, ಕೊಲೆ ಮಾಡ್ತೀವಿ, ಕೋರ್ಟಿಗೆ ಹೋಗ್ತೀವಿ. ಒಂದು ಸಣ್ಣ ಯಾವುದೋ ಒಂದು ತೊಲೆ ಬಂಗಾರಕ್ಕಾಗಿ, ಒಂದು ತುಂಡು ಭೂಮಿಗಾಗಿ, ಒಂದು ಮರಕ್ಕಾಗಿ ನಾವೆಲ್ಲ ಯೋಚನೆ ಮಾಡಿದರೆ ಅರ್ಜುನನ ಪರಿಸ್ಥಿತಿ ನಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ಸಾರಿ ನಮಗೆ ಬಂದೇ ಬರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಯಾವ ಥರ ನಮ್ಮ ಮನಸ್ಸನ್ನು, ಹೃದಯವನ್ನು, ಆತ್ಮವನ್ನು ಒಂದು ಏಕಾಗ್ರ ಸ್ಥಿತಿಯಲ್ಲಿ ಇಟ್ಟುಕೊಂಡು ಅದನ್ನು ಮುನ್ನಡೆಸುವುದರ ಮೂಲಕ ನಮ್ಮ ಜೀವನವನ್ನು ಅತ್ಯಂತ ನ್ಯಾಯಯುತವಾಗಿ, ಧರ್ಮಯುತವಾಗಿ, ಸೌಂದರ್ಯಯುತವಾಗಿ ಮುಂದುವರಿಸಬೇಕು ಅನ್ನುವಂತಹ ಒಂದು ಸರಳವಾದ ತತ್ವವನ್ನು ಬಹಳ ಸರಳವಾದ ರೀತಿಯಲ್ಲಿ ನಮ್ಮ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಮಾರ್ಗದರ್ಶನ ಮಾಡ್ತಾನೆ. ಆ ಥರದ ಒಂದು ಕೆಲವು ಪದ್ಯಗಳನ್ನು ಇವತ್ತ ನಾವು ಅವಲೋಕನ ಮಾಡಲಿದ್ದೇವೆ. ನಿನ್ನಿಂದಾರು ಸಾವರು ದೇಹವನೋ ನಿಜ ಧೀರನಾತ್ಮನ ಕೊಲುವೆಯೋದಿಟ ಇನ್ನ ಬಗೆಯೇನು ಚಾರು ದೇಹಕ್ಕೆ ಭೂತನಿಕರಿಗೆ ಮೈರವಿಲ್ಲ ಉಳಿದಂತೆ ವಿಗತ ವಿಕಾರನು ಅಚಲನು ಅಗಮ್ಯನ್ ಅದ್ವಯಾತ್ಮ ನೋಡೆಂದ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ, ನಾನು ಹಿಂಸೆ ಮಾಡೋದಿಲ್ಲ ಅಂತ ಹೇಳ್ತಾನೆ, ನಾನು ಯಾರನ್ನು ಸಂಹಾರ ಮಾಡೋದಿಲ್ಲ ಅಂತ ಹೇಳ್ತಾನೆ, ನನಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ನನ್ನ ಎದುರಿಗೆ ಗುರುಗಳಿದ್ದಾರೆ, ಅವರ ಜೊತೆಗೆ ನಾನು ಹೇಗೆ ಯುದ್ಧ ಮಾಡಲಿ? ನನ್ನ ಎದುರಿಗೆ ಭೀಷ್ಮಾಚಾರ್ಯರಿದ್ದಾರೆ, ಅವ್ರ ಜೊತೆಗೆ ನಾನು ಹೇಗೆ ಯುದ್ಧ ಮಾಡಲಿ? ನನ್ನ ಜೊತೆಗೆ ಅಣ್ಣ ತಮ್ಮಂದಿರಿದ್ದಾರೆ, ಅವ್ರ ಜೊತೆಗೆ ಹೇಗೆ ಯುದ್ಧ ಮಾಡಲಿ? ನಾನು ಯಾಕಾಗಿ ಯುದ್ಧ ಮಾಡಬೇಕು? ನಾನು ಯಾಕಾಗಿ ಹಿಂಸೆ ಮಾಡಬೇಕು? ನಾನು ನಮ್ಮ ಧರ್ಮ ಏನು ಹೇಳುತ್ತೆ? ಹಿಂಸೆ ಮಾಡಬೇಡ ಅಂತ ಹೇಳುತ್ತೆ, ಆದರೆ ನಾನು ಹಿಂಸೆ ಮಾಡಬೇಕಾಗಿದೆ. ಈಗ ನಮ್ಮ ನ್ಯಾಯ ಏನು ಹೇಳುತ್ತೆ? ಇನ್ನೊಬ್ಬರಿಗೆ ತೊಂದರೆ ಕೊಡಲಾರ್ದಾಗ ಆಡಳಿತ ಮಾಡಬೇಕಂತ ಹೇಳುತ್ತೆ, ಆದರೆ ನನಗೆ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕಾಗಿದೆ. ನಮ್ಮ ಧರ್ಮ ಏನು ಹೇಳುತ್ತೆ? ಸಕಲ ಪ್ರಾಣಿಗಳನ್ನು ಪ್ರೀತಿ ಮಾಡಬೇಕಂತ ಹೇಳುತ್ತೆ, ಆದರೆ ನಾನು ಈ ಪ್ರಾಣಿಗಳನ್ನು ಕೊಂದಾಕಬೇಕಾಗಿದೆ ಯುದ್ಧದಲ್ಲಿ. ನಾನು ಏನು ಮಾಡಬೇಕೀಗ? ನಾನು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಪ್ಪ ಅರ್ಜುನ, ನೀನು ಯಾರನ್ನು ಕೊಲ್ತಾ ಇದ್ದೀಯ? ನೀನು ಯಾರ ಜೊತೆಗೆ ಯುದ್ಧ ಮಾಡ್ತಾ ಇದ್ದೀಯ? ನೀನು ಯಾರು ನಿನ್ನ ಬಾಂಧವರು? ಯಾರು ನಿನ್ನ ಗುರುಗಳು? ಯಾರು ನಿನ್ನ ಒಡನಾಡಿಗಳು? ಯಾರು ನಿನಗೆ ತಂದೆ ತಾಯಿ ಸಮಾನರಾಗಿರ್ತಕ್ಕಂಥವರು? ಅಯ್ಯ ಅರ್ಜುನ, ನೀನು ದೇಹವನ್ನು ನಂಬಿದೀಯ, ನೀನು ಈ ಲೌಕಿಕದಲ್ಲಿ ಇನ್ನೂ ಉಳಿಗಿದೀಯ, ನೀನು ನಾನು ಯಾರೋ ಜೊತೆ ಯುದ್ಧ ಮಾಡ್ತೀನಿ ಅಂತ ಅನ್ಕೊಂಡಿದೀಯ, ನೀನು ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯ. ನೀನು
ಈ ದೇಹಕ್ಕೆ ಅರ್ಥವೇ ಇಲ್ಲ. ಇದು ದೇಹ ಆತ್ಮದ ಒಂದು ಸರ್ಪ ಅಷ್ಟೇ. ಆತ್ಮ ಏನು ಹೇಳುತ್ತೋ ಅದ್ರ ಪ್ರಕಾರ ಈ ದೇಹ ಕೆಲಸ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು. ಈ ದೇಹಕ್ಕೆ ಯಾವುದೇ ಬೆಲೆ ಇಲ್ಲ. ನೀನು ಯೋಚನೆ ಮಾಡ್ತಾ ಇರುವಂಥದ್ದು ಈ ದೇಹವನ್ನು ಕುರಿತು. ಆ ದೇಹವನ್ನು ಕುರಿತು ಯೋಚನೆ ಮಾಡ್ತಾ ಇರೋದ್ರಿಂದ ನೀನು ಗುರುಗಳ ಜೊತೆಗೆ ಯುದ್ಧ ಮಾಡ್ತಾ ಅನಿಸ್ತಾ ಇದೆ, ಬಂಧುಗಳ ಜೊತೆಗೆ ಯುದ್ಧ ಮಾಡ್ತಾ ಅನಿಸ್ತಾ ಇದೆ, ಹಿಂಸೆ ಮಾಡ್ತಾ ಅನಿಸ್ತಾ ಇದೆ, ಅವ್ರ ಸಂಹಾರ ಮಾಡ್ತಾ ಅನಿಸ್ತಾ ಇದೆ. ಆದರೆ ನೀನು ಆತ್ಮದ ನೆಲೆಯಲ್ಲಿ ನಿಂತುಕೊಂಡು ಯೋಚನೆ ಮಾಡಬೇಕು. ನೀನು ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ಹುಟ್ಟಿಲ್ಲ, ಆತ್ಮಕ್ಕೆ ಯಾವುದೇ ರೀತಿಯ ಹಂಗಿಲ್ಲ, ಆತ್ಮ ಯಾವುದೇ ಬಂಧು ಬಳಗದ ಸ್ಥಿತಿಯಲ್ಲಿ ಇರೋದಿಲ್ಲ. ಅದು ಅತ್ಯಂತ ಅತ್ಯಂತ ಸರ್ವಶಕ್ತವಾಗಿರ್ತಕ್ಕಂಥ ಒಂದು ಸ್ಥಿತಿ. ಹೀಗಾಗಿ ನೀನು ಯುದ್ಧ ಮಾಡ್ತೀನಿ ಅಂತಕ್ಕಂಥದ್ದು ನಿನ್ನ ಲೌಕಿಕ ಯೋಚನೆ. ಅದು ಅದೊಂದು ಅನುಭಾವಿಕವಾಗಿರ್ತಕ್ಕಂತಹ, ಅದೊಂದು ಆತ್ಯಂತಿಕವಾಗಿರ್ತಕ್ಕಂಥ, ದೈವಿಕವಾಗಿರ್ತಕ್ಕಂಥ, ಪ್ರಾಕೃತಿಕವಾಗಿರ್ತಕ್ಕಂಥ ಒಂದು ಸತ್ಯ ಅಲ್ಲ. ಅದು ಸತ್ಯ ಯಾವುದಪ್ಪ ಅಂತಂದರೆ ಈ ದೇಹವನ್ನು ಮೀರಿ ಯೋಚನೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿ. ನಾವೆಲ್ಲ ಬದುಕಿನಲ್ಲಿ ಏನು ಮಾಡ್ತೀವಿ ಅಂತಂದರೆ ನಮ್ಮ ದೇಹವನ್ನೇ ಕುರಿತು ಯೋಚನೆ ಮಾಡ್ತಾ ಇರ್ತೀವಿ. ನಾವು ದೇಹವನ್ನು ಕುರಿತು ಯೋಚನೆ ಮಾಡೋದಂದ್ರೆ ಏನು? ನನ್ನ ಮಕ್ಕಳ ಬಗ್ಗೆನೇ ಯೋಚನೆ ಮಾಡೋದು, ನನ್ನ ಮನೆ ಬಗ್ಗೆನೇ ಯೋಚನೆ ಮಾಡೋದು, ಬೆಳ್ಳಿ ಬಂಗಾರದ ಬಗ್ಗೆ ಯೋಚನೆ ಮಾಡೋದು, ನಮ್ಮ ಕಾರುಗಳ ಬಗ್ಗೆ ಯೋಚನೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಆಡಿಕೊಳ್ಳೋದು, ಇನ್ನೊಂದಿನ ಸುಳ್ಳುಗಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇನ್ನೊಬ್ಬರನ್ನ ಹಾಳು ಮಾಡೋದು, ಇನ್ನೊಬ್ಬರನ್ನು ತುಳಿದು ಮೇಲೆ ಬರೋದು, ಇದೆಲ್ಲ ದೇಹ ಚಿಂತನೆ ಇದೆ. ಇಡೀ ಲೌಕಿಕ ಇರುವಂಥದ್ದೇ ಈ ದೇಹದ ಮೇಲೆ. ಯಾರು ಕೂಡ ಆತ್ಮಕ್ಕನುಗುಣವಾಗಿ ಜೀವನ ಮಾಡೋದಿಲ್ಲ, ಅದು ಸಾಧ್ಯನೂ ಇಲ್ಲ ನಮಗೆ. ಆದರೆ ಶ್ರೀಕೃಷ್ಣ ಪರಮಾತ್ಮನಂಥ ಅತ್ಯಂತ ಜೀವಿಗಳಿಗೆ ಅದು ಸಾಧ್ಯ ಆಗುತ್ತೆ. ಯಾಕೆ ನಾವು ಮತ್ತೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮನಂಥವ್ರು ಅಥವಾ ನಮ್ಮ ಧರ್ಮದೇವತೆಗಳು ಅಥವಾ ನಮ್ಮ ದೈವಗಳಿಗೆ ನಾವು ಮತ್ತೆ ಮತ್ತೆ ಹೋಗಿ ಕಾಲಿಡ್ತೀವಿ, ಮತ್ತೆ ಮತ್ತೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ, ಆಚರಣೆಗಳನ್ನು ಮಾಡ್ತೀವಿ, ಅವರನ್ನು ನಂಬುತ್ತೀವಿ ಅಂತಂದರೆ ನಮ್ಮಿಂದ ಇದು ಸಾಧ್ಯ ಆಗ್ತಾ ಇಲ್ಲಲ್ಲ ಸ್ವಾಮಿ. ಸುಳ್ಳು ಹೇಳಾರ್ದಂಗೆ ಇರ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಮೋಸ ಮಾಡ್ಲಾರ್ದಂಗೆ ಇರ್ಲಿಕ್ಕೆ ಆಗ್ತಾ ಇಲ್ಲಲ್ಲ. ಈ ದೇಹಕ್ಕೆ ಇಷ್ಟು ಮಹತ್ವ ಕೊಡ್ತಾ ಇದ್ದೀವಿ ನಾವು. ಯಾಕೆ ಇದನ್ನು ಮೀರಿ ನಮ್ಮಿಂದ ಯಾಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ? ನಿನ್ನಂತೆ ನನ್ನನ್ನು ಮಾಡು ಅಂತ ನಾವು ಮತ್ತೆ ಮತ್ತೆ ಬೇಡಿಕೊಳ್ಳೋದು ಹಂಗಾಗೋದಿಲ್ಲ ವಾಸ್ತವವಾಗಿ ನಾವು. ಆದರೆ ಮತ್ತೆ ಮತ್ತೆ ಬೇಡಿಕೊಳ್ಳುವುದರ ಮೂಲಕ ಈ ದೇಹದ ಅಂಗನ್ನು ತೊರೆದು ಒಂದು ಆತ್ಮಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳಲಿಕ್ಕೆ ಇಡೀ ಮನುಷ್ಯ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಾನೆ. ಆ ಪ್ರಯತ್ನದ ಫಲವಾಗಿಯೇ ನಮ್ಮಲ್ಲಿ ಅನೇಕ ದೈವಗಳು, ದೇವತೆಗಳು, ಆಚರಣೆಗಳು, ನಂಬಿಕೆಗಳು, ಸಂಸ್ಕಾರಗಳು ಹುಟ್ಟುತ್ತಾನೆ ಇರತಕ್ಕಂಥದ್ದು ಜಗತ್ತಿನಲ್ಲಿ. ಕಾರಣ ಏನು ಅಂತಂದರೆ ಮನುಷ್ಯ ಶುದ್ಧ ಆಗದೇ ಇರತಕ್ಕಂಥದ್ದು. ಮನುಷ್ಯ ಎಷ್ಟು ಅಶುದ್ಧ ಆಗ್ತಾ ಹೋಗ್ತಾನೋ, ಎಷ್ಟು ಆತ್ಮದ್ರೋಹ ಮಾಡ್ಕೊಳ್ತಾ ಹೋಗ್ತಾನೋ, ಎಷ್ಟು ಆಳದಲ್ಲಿ ಭ್ರಷ್ಟನಾಗ್ತಾ ಹೋಗ್ತಾನೋ, ಅನೈತಿಕನಾಗ್ತಾ ಹೋಗ್ತಾನೋ, ಅವನು ದೇಹದ ಬಗ್ಗೆ ಮಾತ್ರ ಯೋಚನೆ ಮಾಡಲಿಕ್ಕೆ ಸಾಧ್ಯ, ಆತ್ಮದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತು ಆತ್ಮದ ಮೇಲೆ ನಿಂತಿಲ್ಲ, ಅದು ದೇಹದ ಮೇಲೆ ನಿಂತಿದೆ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಬಹಳ ಸರಳವಾಗಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಪ್ಪ, ನೀನು ಯುದ್ಧ ಮಾಡ್ತಾ ಇರ್ತಕ್ಕಂಥದ್ದು ದೇಹಗಳ ಜೊತೆಗಲ್ಲ, ಆತ್ಮಗಳ ಜೊತೆಗೆ. ಹೀಗಾಗಿ ಆತ್ಮಗಳ ಜೊತೆಗೆ ನೀನು ಯುದ್ಧ ಮಾಡ್ತೀನಿ ಅಂತೇಳಿ ಯೋಚನೆ ಮಾಡಿದರೆ, ಆತ್ಮಗಳನ್ನು ಕುರಿತು ಯೋಚನೆ ಮಾಡಿದರೆ ನೀನು ಯುದ್ಧ ಮಾಡ್ತೀಯ. ನಿನಗೆ ಯಾವುದೇ ರೀತಿಯ ಮೋಹಗಳು, ಯಾವುದೇ ರೀತಿಯ ಈ ಸಂಬಂಧಗಳು, ಯಾವುದೇ ರೀತಿಯ ಈ ಅಂತಃಕರಣದ ಯಾವುದು ನಿನಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀನು ಆತ್ಮದ ಬಗ್ಗೆ ಯೋಚನೆ ಮಾಡು ಅಂತೇಳಿ ಅರ್ಜುನನಿಗೆ ಒಂದು ಮಾರ್ಗದರ್ಶನ ಮಾಡ್ತಾರೆ. ತನುವಳಿದ ಬಳಿಕಿನಲಿ ತನು ಸಂಜನಿಸುಗೆಂಬುದು ಭವನ ಬಳಸುವ ತನುವಿನಲ್ಲಿ ತನುವಳಿದ ಬಳಿಕಿನಲಿ ತನು ಸಂಜನಿಸಿಗೆಂಬುದು ಭವನ ಬಳಸುವ ತನುವಿನಲ್ಲಿ ಕೌಮರ ಯೌವನ ವಾರ್ಧಿಕಗಳಲ್ಲಿ ತನು ವಿಕಾರಿಸುವುದು ಸುಕರ್ಮದ ವಿನುತ ದುಷ್ಕೃತ ವಿನಿಪ ಹುಸಿ ಕಲ್ಪನೆ ಶರೀರಕ್ಕಲ್ಲ ತನು ವಿಕಾರಿಸುವುದು ಸುಕರ್ಮದ ವಿನುತ ದುಷ್ಟ ತನವೆನಿಪ ಹುಸಿ ಕಲ್ಪನೆ ಶರೀರಕ್ಕಲ್ಲ ಅಲ್ಲದೆ ಆತ್ಮಂಗಿಲ್ಲ ಕೇಳಿಂದ. ಕುಮಾರವ್ಯಾಸ ಭಗವದ್ಗೀತೆ ಏನನ್ನ ಯೋಚನೆ ಮಾಡ್ತಾ ಇದೆ, ಭಗವದ್ಗೀತೆ ಯಾವ ಥರದ ಒಂದು ಆತ್ಮತತ್ವವನ್ನು ಕಟ್ಟಿಕೊಡ್ತಾ ಇದೆ, ಅದನ್ನು ಕೆಲವು ಪದ್ಯಗಳ ಮೂಲಕ ಈ ಭೀಷ್ಮಪರ್ವದಲ್ಲಿ ಹೇಳಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಆದ್ದರಿಂದ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಅರ್ಜುನನೇ, ಈ ದೇಹಕ್ಕೆ ಯೌವನ ಇದೆ,
ಈ ದೇಹಕ್ಕೆ ಸಂಸಾರ ಇದೆ, ಈ ದೇಹಕ್ಕೆ ಮುಪ್ಪಿದೆ, ಈ ದೇಹಕ್ಕೆ ಸಾವಿದೆ. ಅದನ್ನು ದಾಟಿ ನಾವು ಮುಂದೆ ಬರ್ತೀವಿ, ನಾವು ಅದನ್ನು ದಾಟಿ ಮುಂದೆ ಹೋಗ್ತೀವಿ ನಾವು. ಆದರೆ ಆತ್ಮಕ್ಕೆ ಹಂಗಿಲ್ಲ ಕೇಳಿಂದ. ಈ ಆತ್ಮ ಇದೆಯಲ್ಲ, ಈ ಆತ್ಮಕ್ಕೆ ಯೌವನ ಇಲ್ಲ, ಈ ಆತ್ಮಕ್ಕೆ ಸಂಸಾರ ಇಲ್ಲ, ಈ ಆತ್ಮಕ್ಕೆ ಮುಪ್ಪಿಲ್ಲ, ಈ ಆತ್ಮಕ್ಕೆ ಯಾವುದೇ ಬೇರುಗಳಿಲ್ಲ, ಈ ಆತ್ಮಕ್ಕೆ ಯಾವುದೇ ರೀತಿಯ ಹಂಗುಗಳಿಲ್ಲ. ಹೀಗಾಗಿ ನಾನು ಅಥವಾ ನೀನು ಅಥವಾ ಈ ಲೋಕ ಅದು ಬಾಲ್ಯದ ಬಗ್ಗೆ ಯೋಚನೆ ಮಾಡುತ್ತೆ, ಯೌವನದ ಬಗ್ಗೆ ಯೋಚನೆ ಮಾಡುತ್ತೆ, ಸಂಸಾರದ ಬಗ್ಗೆ ಯೋಚನೆ ಮಾಡುತ್ತೆ, ಮುಕ್ತಿನ ಬಗ್ಗೆ ಯೋಚನೆ ಮಾಡುತ್ತೆ. ಇದನ್ನೆಲ್ಲ ದಾಟಿ ಬರ್ತಾ ಹೋಗ್ತೀವಿ ನಾವು. ಈ ದಾಟಿ ಬರುವಾಗ ಅದರ ಹಂಗಿನಲ್ಲಿರ್ತೀವಿ ನಾವು. ಬಾಲ್ಯದ ಹಂಗಿನಲ್ಲಿರ್ತೀವಿ, ಯೌವನದ ಹಂಗಿನಲ್ಲಿರ್ತೀವಿ, ಆ ಯೌವನದ ಹಂಗನ್ನು ಮೀರಲಿಕ್ಕೆ ಮದುವೆ ಆಗ್ತೀವಿ, ಆಮೇಲೆ ಸಂಸಾರದ ಹಂಗಿನಲ್ಲಿರ್ತೀವಿ, ಆಮೇಲೆ ಮುಪ್ಪಿನ ಹಂಗಿನಲ್ಲಿರ್ತೀವಿ ನಾವು. ಮುಪ್ಪಾದವ್ರು ಇಲ್ಲಿ ಇದ್ದೀರಿ, ನೀವು ಎಂಥ ಹಂಗಿನಲ್ಲಿದ್ದೀರಿ ಅಂತ ನಿಮ್ಗೆ ಗೊತ್ತಿದೆ. ಪ್ರತಿಯೊಂದದಕ್ಕೂ ಅವಲಂಬಿತರಾಗಿರ್ಬೇಕು. ಮಕ್ಕಳನ್ನು ಸಾಕಿರ್ತೀವಿ, ಬೆಳೆಸಿರ್ತೀವಿ, ಅವ್ರಿಗೆ ಏನೆಲ್ಲ ಆಸ್ತಿ ಮಾಡಿಟ್ಟಿರ್ತೀವಿ, ಅವರಿಗೆಲ್ಲ ಬೆಳ್ಳಿ ಬಂಗಾರ ಎಲ್ಲ ಮಾಡಿಟ್ಟಿರ್ತೀವಿ. ಕೊನೆಗೆ ನಮಗೊಂದು ಊಟ ಹಾಕಲ್ಲ ಅವರು, ಕೊನೆಗೆ ನಮ್ಗೆ ಚೆನ್ನಾಗಿ ನೋಡಿಕೊಳ್ಳಲ್ಲ ಅವರು. ಇದು ನಮ್ಮ ಲೌಕಿಕ ಸ್ಥಿತಿ. ಇದು ಅಂದರೆ ಇದನ್ನು ದಾಟಿ ಬರುವಂಥದ್ದು ದೇಹ. ಆದರೆ ನೀವು ಆತ್ಮದ ನೆಲೆಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದರೆ ನೀವು ಬಾಲ್ಯದ ಹಂಗಿನಲ್ಲಿ ಇರೋದಿಲ್ಲ, ಯೌವನದ ಹಂಗಿನಲ್ಲಿ ಇರೋದಿಲ್ಲ, ಸಂಸಾರದ ಹಂಗಿನಲ್ಲಿ ಇರೋದಿಲ್ಲ, ಮುಪ್ಪಿನ ಹಂಗಿನಲ್ಲಿ ಇರೋದಿಲ್ಲ. ನೀವು ಸರ್ವಸ್ವತಂತ್ರವಾಗಿರ್ತೀರಿ. ಆಗ ನೀವು ಪೂಜ್ಯನೀಯರಾಗ್ತೀರಿ. ನೀವು ಶ್ರೀಕೃಷ್ಣ ಪರಮಾತ್ಮ ಇದೆಲ್ಲವನ್ನ ಮೀರಿರೋದ್ರಿಂದ ಆತ ಪೂಜ್ಯನೀಯ. ಆದ್ದರಿಂದ ಆತನನ್ನು ಪೂಜೆ ಮಾಡ್ತಕ್ಕಂಥದ್ದು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ಎಲ್ಲ ಲೀಲೆಗಳನ್ನು ಇಡೀ ಜಗತ್ತಿನಲ್ಲಿ ಸಾವಿರಾರು ಬಗೆಯಲ್ಲಿ ನಾವೇನು ಮಾಡಿದ್ದೇವೆ ಅಂದರೆ ಮರುಸೃಷ್ಟಿ ಮಾಡ್ತಾ ಬಂದಿದ್ದೇವೆ ನಾವು. ನೀವು ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳನ್ನು ನೋಡ್ತಾ ಹೋದರೆ, ಆತನ ವ್ಯಕ್ತಿತ್ವವನ್ನು ನೋಡ್ತಾ ಹೋದರೆ, ಇಡೀ ಜಗತ್ತಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಬಂದಿರತಕ್ಕಂಥ ಕಲಾತ್ಮಕವಾಗಿರ್ತಕ್ಕಂಥ ವಿನ್ಯಾಸಗಳು, ಶಿವನ ಮೇಲೆ ಬಂದಿರತಕ್ಕಂಥ ಕಲಾತ್ಮಕ ವಿನ್ಯಾಸಗಳು ಯಾವ ದೈವಗಳಿಗೂ ಇಲ್ಲ. ಅಷ್ಟು ಭಾರತೀಯರು ಏನು ಮಾಡಿದ್ದೇವೆ ಅಂತಂದರೆ, ಶ್ರೀಕೃಷ್ಣ ಪರಮಾತ್ಮನನ್ನ, ಶಿವನನ್ನ ನಮ್ಮ ಆತ್ಮದ ಭಾಗವನ್ನಾಗಿ ನಾವು ಮತ್ತೆ 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 ಮರುಪರಿಶೀಲನೆಗೆ, ಮರುಪೂಜ್ಯನೀಯತೆಗೆ ಒಳಪಡಿಸ್ತಾನೆ ಬಂದಿದ್ದೀವಿ ನಾವು. ಒಳಪಡಿಸುವುದರ ಮೂಲಕ ಅವರನ್ನು ಮತ್ತೆ ಮತ್ತೆ ನಮ್ಮ ಬದುಕಿನ ಭಾಗವನ್ನಾಗಿ ಮಾಡಿಕೊಳ್ತಾ ಬಂದಿದ್ದೇವೆ. ಕಾರಣ ಏನು ಅಂತಂದರೆ, ದೇಹದ ಅಂಗನ್ನು ತೊರೆದಿರ್ತಕ್ಕಂಥ ದೊಡ್ಡ ಆಧ್ಯಾತ್ಮ ಜೀವಿಗಳು ಶಿವ ಮತ್ತು ಶ್ರೀಕೃಷ್ಣ ಪರಮಾತ್ಮ. ಆದ್ದರಿಂದ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಅಪ್ಪ ನೀನು ದೇಹದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ, ದೇಹದ ಬಗ್ಗೆ ಯೋಚನೆ ಮಾಡಬೇಡ, ಆತ್ಮದ ಬಗ್ಗೆ ಯೋಚನೆ ಮಾಡು. ಆತ್ಮವನ್ನು ಕುರಿತು ಚಿಂತನೆ ಮಾಡು. ನೀನು ಆತ್ಮದ ಕಡೆ ನಿನ್ನ ಮನಸ್ಸನ್ನು ಕೊಡು, ನಿನ್ನ ಸ್ಥಿತಿಯನ್ನು ಕೊಡು. ಆವಾಗ ನೀನು ಸಂಸಾರದ ಅಂಗ ಕಳ್ಕೋತೀಯ, ತಂದೆ ತಾಯಿ ಅಂಗ ಕಳ್ಕೋತೀಯ, ಅಣ್ಣ ತಮ್ಮಂದಿರ ಅಂಗ ಕಳ್ಕೋತೀಯ. ಆವಾಗ ನ್ಯಾಯದ ಸ್ಥಿತಿಗೆ ನೀನು ಬರ್ತೀಯ, ಧರ್ಮದ ಸ್ಥಿತಿಗೆ ಬರ್ತೀಯ. ನೀನು ಈ ಲೋಕಕ್ಕೆ ನಾನು ಏನು ಮಾಡಬೇಕು, ಯಾಕಾಗಿ ನಾನು ಯುದ್ಧ ಮಾಡಿ ಧರ್ಮ ಪರಿಪಾಲನೆ ಮಾಡಬೇಕು ಅನ್ನುವಂಥ ಒಂದು ಸತ್ಯ ದರ್ಶನ ನಿನಗಾಗುತ್ತೆ ಯಾವಾಗಂತ ನೀನು ಆತ್ಮದ ಜೊತೆಗೆ ಬದುಕಿದಾಗ. ಹೀಗಾಗಿ ಅರ್ಜುನನ ತಳಮಳ, ಅರ್ಜುನನ ಸಂಕಟ, ಅರ್ಜುನನ ಒಂದು ಪ್ರಶ್ನೆಗಳು, ಅರ್ಜುನನ ಒಂದು ಮನಸ್ಥಿತಿ, ಅದು ಎಲ್ಲ ಸಂಸಾರದಲ್ಲಿ, ಯೌವನದಲ್ಲಿ, ಮುಪ್ಪಿನಲ್ಲಿ, ಬಾಲ್ಯದಲ್ಲಿ, ಈ ಲೌಕಿಕದಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಲ್ಲರ ಸ್ಥಿತಿಯೂ ಕೂಡ. ಹೀಗಾಗಿ ಅದರಿಂದ ನಾವು ಮುಕ್ತಿ ಪಡಿತೀವಿ ಅನ್ನೋದಾದರೆ ನಾವು ನಿಜವಾದ ಒಂದು ಕಾವ್ಯವನ್ನು ಆಸ್ವಾದಿಸ್ತಾ ಇದ್ದೀವಿ ಅಂತ ಅರ್ಥ. ನಿಜವಾದ ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಿಜವಾಗಲೂ ನಮ್ಮ ಒಂದು ಬದುಕನ್ನು ನಾವು ಮಾಡುವ ವೃತ್ತಿಗಳಿಗೆ ನಾವು ಸಮರ್ಪಣೆ ಮಾಡಿಕೊಳ್ತೀವಿ ಅಂತ ಅರ್ಥ. ಯಾಕಂದರೆ ಈಗ ಅರ್ಜುನ ಯುದ್ಧ ಮಾಡಬೇಕಷ್ಟೇ, ಆತ ಶತ್ರುಗಳನ್ನು ಸದ್ಯ ಹೊಡಿಬೇಕಷ್ಟೇ. ತನ್ನ ಎದುರಿಗಿರ್ತಕ್ಕಂಥ, ಅನ್ಯಾಯ ಮಾಡಿರ್ತಕ್ಕಂಥ, ಅಧರ್ಮದಿಂದ ನಡ್ಕೊಳ್ತಾ ಇರತಕ್ಕಂಥ ಮತ್ತು ಈ ಲೋಕವನ್ನು ಕಂಗೆಡಿಸಿರ್ತಕ್ಕಂಥ, ಈ ಲೋಕವನ್ನು ಆಳಗಿಡಿರ್ತಕ್ಕಂಥ, ಆಸ್ತಿ ಕೊಡಬೇಕಾಗಿರ್ತಕ್ಕಂಥ ದುರ್ಯೋಧನ ಆಸ್ತಿ ಕೊಡಲಾರದೆ ಆತನನ್ನು ಗೋಳಾಡಿಸ್ತಾ ಇರತಕ್ಕಂಥ ಈ ಸ್ಥಿತಿಯನ್ನು ಮಾತ್ರ ಎದುರಿಸಬೇಕು ಯಾರು ಅರ್ಜುನ. ಅದೆಲ್ಲ ಬಿಟ್ಟು ಬೇರೆಲ್ಲ ಯೋಚನೆ ಮಾಡ್ತೀನಿ ನಾನು ಆ ಸಂದರ್ಭದಲ್ಲಿ ಅಂತಂದರೆ ಅದು ಸಾಧು ಆಗೋದಿಲ್ಲ. ಅದು ನಿನ್ನ ಬದುಕಿನ ವಿನ್ಯಾಸ ಅಲ್ಲ ಅದು. ಆದ್ದರಿಂದ ಯಾರ ಹಂಗಿಲ್ಲದ ಆತ್ಮದ ನೆಲೆಯಲ್ಲಿ ನಿಂತುಕೊಂಡು ಯೋಚನೆ ಮಾಡೋದು. ಭಗವದ್ಗೀತೆ ಕೂಡ ಮತ್ತೆ ಮತ್ತೆ ನಮ್ಗೆ ಹೇಳುವಂಥದ್ದು ಏನಪ್ಪ ಅಂತಂದರೆ, ನೀವು ಆತ್ಮದ ನೆಲೆಯಲ್ಲಿ ನಿಂತುಕೊಂಡು ಯೋಚನೆ ಮಾಡಿ, ದೇಹದ ನೆಲೆಯಲ್ಲಿ ನಿಂತುಕೊಂಡಲ್ಲ. ನೀವು ಯಾವಾಗ ದೇಹವನ್ನು ನಂಬುತ್ತೀರೋ ಆವಾಗ ನಿಮ್ಮ ಜೀವನ ಹುಸಿ ಆಗುತ್ತೆ. ಆತ್ಮದ ನೆಲೆಯಲ್ಲಿ ನಿಂತುಕೊಂಡಾಗ ಜೀವನ ಸತ್ಯ ಆಗುತ್ತೆ. ಈ ದರ್ಶನವನ್ನು ಭಗವದ್ಗೀತೆ ನಮಗೆ ಕಟ್ಟಿಕೊಡುತ್ತೆ. ಆ ಭಗವದ್ಗೀತೆಯನ್ನು ಉಪದೇಶ ಮಾಡಿರ್ತಕ್ಕಂಥ, ಭಗವದ್ಗೀತೆಯ ಒಂದು ತತ್ವವನ್ನು ತನ್ನ ಬದುಕನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಈ ಸಂದರ್ಭದಲ್ಲಿ, ಅಂದರೆ ಈ ಕುಮಾರವ್ಯಾಸ ಭಾರತದ ಈ ಒಂದು ಸ್ಥಿತಿಯಲ್ಲಿ ಅದನ್ನು ಅರ್ಥೈಸಲಿಕ್ಕೆ, ಅದನ್ನು ಲೋಕಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಳಿವನಲ್ಲ, ಉದಯಿಸುವನಲ್ಲ, ಅಗ್ಗಳಿಸುವನಲ್ಲ, ಅಡಗುವನಲ್ಲ. ಅಳಿವನಲ್ಲ, ದಯಿಸುವನಲ್ಲ, ಗಳಿಸುವನಲ್ಲ, ಅಡಗುವನಲ್ಲ.
ಅಳಿವ ದೇಹದ ಬಗೆಗೆ ಹೊಣೆಯೇ ಸಚ್ಚಿದಾತ್ಮಕನು. ಅಳಿವ ದೇಹದ ಬಗೆಗೆ ಹೊಣೆ ಸಚ್ಚಿದಾತ್ಮಕನು. ಕಳಚಿದೆಡೆ ಕಳಚುವುದು ಕಾಯವಿದು, ಉಳಿದೆಡೆ ಉಳಿಯುವುದು ಚಿನುಮಯಂಗಿ. ಕಳಕಳದ ಕಾಲಾಟ ಕೊಳ್ಳದು ಚಿನುಮಯಂಗಿ, ಈ ಕಳಕಳದ ಕಾಲಾಟ ಕೊಳ್ಳದು ಪಾಠ ಕೇಳೆಂದ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವಂಥದ್ದು, ಈ ದೇಹ ಅಳೆದು ಹೋಗುತ್ತೆ ಅಂತ, ಈ ದೇಹಕ್ಕೆ ಸಾವು ಬರುತ್ತೆ ಅಂತ, ಈ ದೇಹಕ್ಕೆ ಮುಪ್ಪಾಗುತ್ತೆ ಅಂತ. ಈ ದೇಹಕ್ಕೆ ಸಮಸ್ಯೆ ಇದೆ, ಆತ್ಮಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ಅದು ಸಚ್ಚಿದಾನಂದ ಸ್ವರೂಪಿ, ಅದು ದೇವರ ಸ್ವರೂಪಿ, ಅದೊಂದು ಆಧ್ಯಾತ್ಮದ ಸ್ವರೂಪಿ, ಅದು ಪ್ರಕೃತಿಯ ಸ್ವರೂಪಿ. ಅದು ಯಾವುದು ನಮ್ಮ ಕಣ್ಣಿಗೆ ಕಾಣೋದಿಲ್ವೋ, ಯಾವುದು ಅಗೋಚರವಾಗಿರುತ್ತೋ, ಯಾವುದು ನಿಗೂಢವಾಗಿರುತ್ತೋ, ಪ್ರತಿ ಕ್ಷಣಕ್ಕೂ ಅದು ನಮ್ಮೊಳಗಡೆ ಒಂದು ಕುತೂಹಲವನ್ನು ಹುಟ್ಟಿಸುತ್ತೋ, ಅದು ನಿಜವಾಗಿರ್ತಕ್ಕಂಥ ಜ್ಞಾನ ಸ್ವರೂಪಿ. ಅದು ಈಗ ನಮ್ಮೊಳಗಡೆ ಒಂದು ಕುತೂಹಲನೇ ಇಲ್ಲ, ನಮ್ಮೊಳಗಡೆ ಒಂದು ಹೊಸ ಅನ್ವೇಷಣೆನೇ ಇಲ್ಲ, ನಮ್ಮೊಳಗಡೆ ಹೊಸ ಚಿಂತನೆಯೇ ಇಲ್ಲ, ನಮ್ಮೊಳಗಡೆ ಒಂದು ಮೂರ್ತ ರೂಪ ಕೊಡ್ತಕ್ಕಂಥ ಅಮೂರ್ತ ಶಕ್ತಿಯ ದರ್ಶನ ಇಲ್ಲ ಅಂತಂದರೆ ನಾವು ಏನನ್ನೂ ಕೂಡ ಹೊಸದು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಈ ದೇಹ ನಾಶ ಆಗುತ್ತೆ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವೋ, ಈ ದೇಹ ಮುಪ್ಪಾಗುತ್ತೆ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವೋ, ಆವಾಗ ಈ ದೇಹವನ್ನು ಆತ್ಮದ ದಾರಿಯಲ್ಲಿ ನಡೀಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ, ಈ ಆತ್ಮ ಇದೆಯಲ್ಲ, ಅದು ಸಚ್ಚಿದಾನಂದ ಸ್ವರೂಪಿ, ಅದು ದೇವರ ಸ್ವರೂಪ, ಅದು ನ್ಯಾಯದ ಸ್ವರೂಪ, ಅದು ಧರ್ಮದ ಸ್ವರೂಪ. ಅದಕ್ಕೆ ಯಾವುದೇ ರೀತಿಯ ಸಾವಿಲ್ಲ, ಯಾವುದೇ ರೀತಿಯ ಅದಕ್ಕೆ ಜಂಜಡಗಳಿಲ್ಲ, ಒತ್ತಡಗಳಿಲ್ಲ. ಹಾಗಾಗಿ ನೀನು ಈ ಅಳೆದು ಹೋಗ್ತಾ ಇರತಕ್ಕಂಥ ದೇಹದ ಸಲುವಾಗಿ ಯಾಕೆ ಚಿಂತೆ ಮಾಡ್ತೀಯಲ್ಲ? ಯಾರೋ ಗುರು ಯುದ್ಧದಲ್ಲಿ ಸಂಹಾರ ಆಗ್ತಾನೆ, ಭೀಷ್ಮಾಚಾರ್ಯ ತಂದೆಯ ಸ್ವರೂಪ, ತಾತನ ಸ್ವರೂಪ, ಆತ ಸಂಹಾರ ಆಗ್ತಾನೆ, ಅಣ್ಣನ ಸಮನಾಗಿರ್ತಕ್ಕಂಥ ದುರ್ಯೋಧನ ಸಂಹಾರ ಆಗುತ್ತೆ. ಇನ್ನೇನೇನು ಯಾಕಪ್ಪ ನೀವು ಯೋಚನೆ ಮಾಡ್ತೀಯ ನೀನು? ಇದು ದೇಹ ಮುಪ್ಪಾಗುತ್ತೆ, ಅಳೆದು ಹೋಗುತ್ತೆ, ನಾಶ ಆಗುತ್ತೆ, ಅದರ ಹಣೆ ಬರಾದು, ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಕರ್ಮ, ಅದು ದೇಹದ್ದು. ಆದರೆ ಆತ್ಮ ಇದೆಯಲ್ವಾ, ಅದು ಸಚ್ಚಿದಾನಂದ ಸ್ವರೂಪ. ಆ ಆತ್ಮಕ್ಕೆ ನಿಷ್ಠನಾಗಿದ್ದಾಗ ನಿನಗೆ ಯುದ್ಧ ಮಾಡುವ ಒಂದು ಕರ್ತವ್ಯ ಮಾತ್ರ ಕಾಣಿಸುತ್ತೆ, ಧರ್ಮವನ್ನು ಕಾಪಾಡುವ ಒಂದು ಕರ್ತವ್ಯ ಮಾತ್ರ ನಿನಗೆ ಕಾಣಿಸುತ್ತೆ, ಈ ಲೌಕಿಕವನ್ನು ಸರಿ ಮಾಡಬೇಕು ಅನ್ನುವಂಥ ಒಂದು ಭರವಸೆ ಮಾತ್ರ ನಿನಗೆ ಕಾಣಿಸುತ್ತೆ ಹೊರತು ನಾನು ಯಾರೋ ಸಂಬಂಧಿಕರ ಜೊತೆ ಯುದ್ಧ ಮಾಡ್ತೀನಿ ಅನ್ನುವಂಥದ್ದು ನಿನಗೆ ಕಾಣೋದಿಲ್ಲ. ಆದ್ದರಿಂದ ಅರ್ಜುನನೇ, ನೀನು ಸ್ಥಿತಿಗೆಡಬೇಡ, ನೀನು ಗೊಂದಲಕ್ಕೀಡಾಗಬೇಡ, ಏಕಾಗ್ರವಾಗಿರು. ನೀನು ನಿನ್ನ ದೇಹವನ್ನು ಉರಿಗೊಳಿಸಿ, ನಿನ್ನ ದೇಹ ಮತ್ತು ಆತ್ಮವನ್ನು ನೀನು ಒಂದು ಮಾಡಿ ನೀನೇನು ಮಾಡಂದರೆ ಯುದ್ಧಕ್ಕೆ ಮುನ್ನುಗ್ಗು. ನೀನು ಅದನ್ನು ಬಿಟ್ಟು ಈ ಸಂದರ್ಭದಲ್ಲಿ ಅಯ್ಯೋ ದೇಹ, ಅಯ್ಯೋ ಪ್ರೀತಿ, ಅಯ್ಯೋ ಮಮಕಾರ, ಅಯ್ಯೋ ಅಂತ ಯಾಕಪ್ಪ ನೀನು ಯೋಚನೆ ಮಾಡ್ತಾ ಇದ್ದೀಯ ನೀನು ಅಂತೇಳಿ ಆತನಿಗೆ ಮಾರ್ಗದರ್ಶನ ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾನೆ. ನಿನಗೆ ಸಾವವನಲ್ಲ, ನಿನ್ನಂಬಿನಲಿ ನೋವವನಲ್ಲ. ದಿಟನಿ ಮುನಿದು ಗಗನಕನು ಉಗಿದೆಡೆ ಗಗನವಳುಕುವುದೇ. ತನ್ವಿನಿ ಗುಣಧರ್ಮ ಕರ್ಮದ ಹೊನಲು ಹೋಗುವುದೇ. ತನುವಿನಿ ಗುಣಧರ್ಮ ಕರ್ಮದ ಹೊನಲು ಹೋಗುವುದೇ. ನಿತ್ಯ ನಿರ್ಮಲ ಚಿನ್ಮಯಾತ್ಮನನ್ನು ಎಲೆ ವೃಥಾ ಅಹಂಕಾರವೇ ಗೆಂದ. ತನ್ವಿನಿ ಗುಣಧರ್ಮ ಕರ್ಮದ ಹೊನಲು ಹೋಗುವುದೇ. ನಿತ್ಯ ನಿರ್ಮಲ ಚಿನ್ಮಯಾತ್ಮನು ವೃಥಾ ಅಹಂಕಾರವೇಕೆಂದ. ಇದು ನಮ್ಮ ಬದುಕಿನಲ್ಲಿ ನಾವು ಅನುಸರಿಸಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅದರ ಒಂದು ಅಣುವನ್ನೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವೆಲ್ಲ ಲೌಕಿಕರು, ನಾವೆಲ್ಲ ಸಂಸಾರಸ್ಥರು, ನಾವೆಲ್ಲ ಸ್ವಾರ್ಥಿಗಳು.
ನಾವೆಲ್ಲ ಒಂದಲ್ಲ ಒಂದು ರೀತಿಯಿಂದ ನಮ್ಮ ಸಂಸಾರಕ್ಕಾಗಿಯೇ ಜೀವನ ಮಾಡ್ತಕ್ಕಂಥವ್ರು. ಆದರೆ ಶ್ರೀಕೃಷ್ಣ ಪರಮಾತ್ಮ ಲೋಕಕ್ಕಾಗಿ ಜೀವನ ಮಾಡ್ತಕ್ಕಂಥವ್ರು, ಲೋಕದ ಉದ್ಧಾರಕ್ಕಾಗಿ ಜೀವನ ಮಾಡ್ತಕ್ಕಂಥವ್ರು, ಪ್ರತಿ ಜೀವಿಗೆ ಶಕ್ತಿ ತುಂಬಲಿಕ್ಕೆ ಜೀವನ ಮಾಡ್ತಕ್ಕಂಥವ್ರು, ಪ್ರತಿಯೊಬ್ಬರನ್ನು ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥವ್ರು, ಪ್ರತಿಯೊಬ್ಬರೂ ಕೂಡ ಉದ್ಧಾರ ಆಗ್ಬೇಕಂತೇಳಿ ಬಯಸ್ತಕ್ಕಂಥವ್ರು. ಆ ಇಚ್ಛೆ ನಮ್ಮ ಕರ್ತವ್ಯದಲ್ಲಿದ್ದಾಗ ಆ ಕರ್ತವ್ಯ ಮಾತ್ರ ನಮಗೆ ಕಾಣಿಸುತ್ತೆ, ಬೇರೆದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೇಳ್ತಾ ಇದ್ದಾನೆ, ಅರ್ಜುನ ನೀನು ಯೋಚನೆ ಮಾಡ್ತಾ ಇದ್ದೀಯಲ್ಲ, ನಾನು ಯಾರ ಜೊತೆಗೆ ಯುದ್ಧ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ, ಅದು ನಿನ್ನ ಅಹಂಕಾರ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ನಿನ್ನ ಅಹಂಕಾರದ ಸೊಕ್ಕದ ನಿಂದು, ಅಯ್ಯೋ ನಾನು ಏನೋ ಯುದ್ಧ ಮಾಡ್ತಾ ಇದ್ದೀನಿ, ನಾನೇನೋ ಗೆಲ್ತಾ ಇದ್ದೀನಿ, ನಾನೇನೋ ಒಂದು ಮಹತ್ ಕಾರ್ಯ ಮಾಡ್ತಾ ಇದ್ದೀನಿ ಅನ್ನೋದು ನಿನ್ನ ಅಹಂಕಾರದು. ಆ ಅಹಂಕಾರವನ್ನು ಬಿಡು ನೀನು. ನಾನು ಯುದ್ಧ ಮಾಡ್ತಾ ಇದ್ದೀನಿ ಅನ್ನುವ ಭ್ರಮೆಯಿಂದ ಹೊರಗೆ ಬಾ ನೀನು. ನಾನು ಭಾಳ ವೀರಾದಿ ವೀರ, ಶೂರಾದಿ ಶೂರ, ನಾನು ಯಾರನ್ನೋ ಸಂಹಾರ ಮಾಡಿ ಜಯಶಾಲಿ ಆಗ್ತೀನಿ ಅನ್ನುವಂಥದ್ದನ್ನು ನೀನು ಬಿಟ್ಟು ಬಾ. ಬಿಟ್ಟು ಬಂದು ನೀನು ಯುದ್ಧಕ್ಕೆ ನಿಂತುಕೊಂಡಾಗ ನೀನು ನಿರಾಳವಾಗಿ ಯುದ್ಧ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನೀನು ಒಂದು ಬಾಣವನ್ನು ಗಗನಕ್ಕೆ ಬಿಟ್ಟರೆ ಆ ಗಗನ ಹಾಳಾಗಿ ಹೋಗುತ್ತಾ? ಗಗನ ಛಿದ್ರ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಗಗನ ವಿಘಟನೆಗೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇದೆಲ್ಲ ನಮ್ಮ ಭ್ರಮೆ. ಇದು ನಾನೇನೋ ಮಾಡ್ತಾ ಇದ್ದೀನಿ, ನಾನೇನೋ ಒಂದು ತಂದು ಕೊಡ್ತಾ ಇದ್ದೀನಿ, ಇನ್ನೇನೇನೋ, ಇದೆಲ್ಲ ಭ್ರಮೆ ಬಿಡು ನೀನು. ಈ ಭ್ರಮೆಯೇ ನಮ್ಮ ಅಹಂಕಾರ, ಆ ಭ್ರಮೆಯೇ ನಮ್ಮ ಗರ್ವ, ಆ ಭ್ರಮೆಯೇ ನಮ್ಮ ಸ್ವತ್ತು. ಆ ಭ್ರಮೆಯಿಂದ ನೀವು ಹೊರಗೆ ಬಂದಾಗ ನೀನು ಖಂಡಿತ ಏನು ಮಾಡ್ತೀವಿ ಅಂದರೆ ನಿಶ್ಚಲನಾಗಿ ಯುದ್ಧ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಡೀ ಭಗವದ್ಗೀತೆ ನಮಗೆ ಉಪದೇಶ ಮಾಡೋದು ಏನಪ್ಪ ಅಂದರೆ, ನಾವೇನು ದಿನನಿತ್ಯ ಜೀವನ ಮಾಡ್ತಾ ಇದ್ದೀವಿ, ದಿನನಿತ್ಯ ನಮ್ಮ ಬದುಕಿನಲ್ಲಿ ಕಾಣ್ತಾ ಇದ್ದೀವಿ, ಅದು ಸತ್ಯ ಅಲ್ಲ, ಅದು ಧರ್ಮ ಅಲ್ಲ, ಅದು ನೀತಿ ಅಲ್ಲ. ಇದಕ್ಕೆ ವಿಭಿನ್ನವಾಗಿರ್ತಕ್ಕಂಥ ಒಂದು ಆತ್ಯಂತಿಕವಾದ ಶಕ್ತಿ ನಮ್ಮ ಜೊತೆಗೆ ಇದೆ. ಅದ್ರ ಜೊತೆಗೆ ನೀವು ಜೀವನ ಮಾಡಿ. ಆವಾಗ ನೀವು ಭ್ರಷ್ಟರಾಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬರನ್ನು ಕೀಳಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬರನ್ನು ನೀವು ಅತ್ಯಂತ ಹೀನಾಯವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಳಗೆ ನಿಮ್ಮೊಳಗಡೆ ಬೇರೆ ಥರದ ಒಂದು ಸಂಸ್ಕಾರ ಬೆಳೀತಾ ಹೋಗುತ್ತೆ. ಅದನ್ನು ನಾವು ರೂಢಿ ಮಾಡಿಕೊಳ್ಬೇಕು ಅಂತ. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇಂಥ ಒಂದು ಸತ್ಯವನ್ನು ನಾವು ಲೋಕಕ್ಕೆ ದರ್ಶನ ಮಾಡಬೇಕಾಗಿದೆ. ಈ ದರ್ಶನ ಮಾಡಬೇಕಾದ್ರೆ ಇದ್ದಾಗಲೇಬೇಕು. ಯಾಕಂದರೆ ಎಲ್ಲರೂ ನಾವು ಲೌಕಿಕದಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ಎಲ್ಲರೂ ನಾವು ಈ ದೇಹದ ಅಂಗಿನಲ್ಲಿ ಇದ್ದೀವಿ. ಎಲ್ಲರೂ ನಾವು ನಮ್ಮ ಏನು ಜೀವನ ಅನ್ನೋಂಥ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನಾವು ಆ ಜೀವನವನ್ನು ಅರ್ಥ ಮಾಡಿಸ್ಕೊಳ್ಳಿಕ್ಕೆ ನಾವು ಈ ರಣರಂಗದಲ್ಲಿ ಯುದ್ಧ ಆಗಲೇಬೇಕು. ಏನು ದುರ್ಯೋಧನ ನಾನು ಗೆಲ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ, ಭೀಷ್ಮಾಚಾರ್ಯ ಅಯ್ಯೋ ನಾನು ಎಲ್ಲರಿಗೂ ವಿದ್ಯೆ ಕೊಟ್ಟಿದ್ದೀನಿ, ನಾನು ಎಲ್ಲರನ್ನ ಸಲಿವಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ, ದ್ರೋಣಾಚಾರ್ಯ ನಾನು ಎಲ್ಲರಿಗೂ ಯುದ್ಧ ಕಲಿಸಿದ್ದೀನಿ, ಯುದ್ಧ ಕೌಶಲ್ಯ ಕಲಿಸಿದ್ದೀನಿ, ಎಲ್ಲರನ್ನ ಇವರಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. 18 ಅಕ್ಷೋಹಿಣಿ ಸೈನ್ಯ, ಎಲ್ಲ ಮಹಾರಾಜರು ಬಂದಿದ್ದಾರೆ, ನಾವೆಲ್ಲ ಇಷ್ಟು ಸೈನ್ಯ ಸಾಕಿದ್ದೇವೆ, ಇಷ್ಟು ಅಸ್ತ್ರಗಳನ್ನು ಮಾಡಿದ್ದೇವೆ, ಇಷ್ಟು ಶಸ್ತ್ರಾಸ್ತ್ರಗಳನ್ನು ಮಾಡಿದ್ದೇವೆ, ಇಷ್ಟೆಲ್ಲ ಸೈನಿಕರನ್ನು ಹೊಂದಿದ್ದೇವೆ ಅಂತ ಎಲ್ಲರೂ ಈ ದೇಹದ ಅಹಂಕಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಬುದ್ಧಿ ಬರಬೇಕಾದ್ರೆ, ಅವರೆಲ್ಲರಿಗೂ ಒಂದು ಸತ್ಯ ದರ್ಶನ ಆಗಬೇಕಾದ್ರೆ ಯುದ್ಧ ಆಗಲೇಬೇಕು. ಈ ಯುದ್ಧದಲ್ಲಿ ಅವರೆಲ್ಲ ಮಡಿಲೇಬೇಕು, ಅವರು ಸಂಹಾರ ಆಗಲೇಬೇಕು, ಸಾಯಲೇಬೇಕು. ಅವರು ಈ ದೇಹವನ್ನು ನಂಬಿದವರ ಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದು ಈ ಲೋಕಕ್ಕೆ ಗೊತ್ತಾಗಬೇಕು. ಅವಾಗ ಉಳಿಯುವಂಥದ್ದು ಯಾವುದು ಅಂತಂದರೆ, ಇದೆಲ್ಲವನ್ನು ಮೀರಿರ್ತಕ್ಕಂಥ ಒಂದು ಆತ್ಮಕ್ಕೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಒಂದು ಅಂತಃಕರಣ. ಆತ್ಮ ಅನ್ನುವಂಥದ್ದು ಒಂದು ಹೂವಿನ ಸುಗಂಧ, ಆತ್ಮ ಅನ್ನುವಂಥದ್ದು ಒಂದು ಅಕ್ಕಿಯ ಗಾನ, ಆತ್ಮ ಅನ್ನುವಂಥದ್ದು ತುಂತುರು ಮಳೆ, ಆತ್ಮ ಅನ್ನುವಂಥದ್ದು ಅದು ಚಿಗುರು ಹೊಡಿತಕ್ಕಂಥ ಒಂದು ಚಿಗುರು. ಅದಕ್ಕೆ ಯಾವುದೇ ರೀತಿಯ ಹಂಗಿಲ್ಲ, ಯಾವುದೇ ರೀತಿಯ ಮೋಹ ಇಲ್ಲ, ಯಾವುದೇ ರೀತಿಯ ಮಮಕಾರ ಇಲ್ಲ, ಯಾವುದೇ ಅಧರ್ಮ ಇಲ್ಲ, ಅನೀತಿ ಇಲ್ಲ, ಅನ್ಯಾಯ ಇಲ್ಲ, ಏನೂ ಇಲ್ಲ. ಆ ಸ್ಥಿತಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಆ ಎತ್ತರಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಆ ಎತ್ತರಕ್ಕೆ ನಾವು ಹೋಗ್ತೀವಿ ಅನ್ನೋದಾದರೆ ಭಗವದ್ಗೀತೆ ನಮ್ಮ ಆತ್ಮದ ಭಾಗ ಆಗುತ್ತೆ, ನಮ್ಮ ರಕ್ತದ ಭಾಗ ಆಗುತ್ತೆ, ನಮ್ಮ ಹೃದಯದ ಭಾಗ ಆಗುತ್ತೆ, ನಮ್ಮ ಪ್ರಜ್ಞೆಯ ಭಾಗ ಆಗುತ್ತೆ. ಇಲ್ಲಾಂದರೆ ಅದು ತೋರಿಕೆಯ ಕೇವಲ ಪಠಿಸತಕ್ಕಂಥ ಒಂದು ಗ್ರಂಥ ಮಾತ್ರ ಆಗುತ್ತೆ. ಕುಮಾರವ್ಯಾಸ ಭಾರತ ಕೂಡ ಹಾಗೇನೆ. ಕುಮಾರವ್ಯಾಸ ಭಾರತನಿಗೆ ಈ ಒಂದು ಪ್ರಜ್ಞೆ ಇದೆ, ಈ ಎತ್ತರಕ್ಕೆ ಇಡೀ ಕನ್ನಡ ನಾಡಿನ ಜನವನ್ನು ಒಯ್ಯಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆ ಇದೆ. ಆ ಕಾರಣಕ್ಕಾಗಿ ಆತ ವೀರನಾರಾಯಣನ ಮುಂದೆ ಕೂತುಕೊಂಡು ನಾನೊಬ್ಬ ಲಿಪಿಕಾರ ಅಂತ ಹೇಳ್ತಾ ಇದ್ದೇನೆ. ಇಂಥ ಬೃಹತ್ ಕಾವ್ಯವನ್ನು ಬರೆದಿರ್ತಕ್ಕಂಥ ಕುಮಾರವ್ಯಾಸ, ಇಂಥ ಸೊಗಸಾದ ಕಾವ್ಯ ಬರೆದಿರ್ತಕ್ಕಂಥ ಕುಮಾರವ್ಯಾಸ, ರೂಪಕಗಳನ್ನು ತುಂಬಿರ್ತಕ್ಕಂಥ ಕುಮಾರವ್ಯಾಸ, ಹೊಸ ಭಾಷೆಯನ್ನು ಬಳಸಿರ್ತಕ್ಕಂಥ ಕುಮಾರವ್ಯಾಸ, ಇಡೀ ನಾಡಿನ ಅಸ್ಮಿತೆಯನ್ನು ತನ್ನ ಕಾವ್ಯದಲ್ಲಿ ತುಂಬಿರ್ತಕ್ಕಂಥ ಕುಮಾರವ್ಯಾಸ ಹೇಳ್ತಾ ಇರುವಂಥದ್ದು ಏನು ಅಂದರೆ, ನಾನು ಕಾವ್ಯ ಬರಿತಾ ಇಲ್ಲ, ವೀರನಾರಾಯಣ ಕಾವ್ಯ ಬರಿತಾ ಇದ್ದಾನೆ ಅಂತ ಹೇಳ್ತಾನೆ. ಅಷ್ಟು ತನ್ನ ಅಹಂಕಾರವನ್ನು ಕಳ್ಕೊತಾ ಇದ್ದಾನೆ ಯಾರು? ಕುಮಾರವ್ಯಾಸ. ಓದ್ತಕ್ಕಂಥವ್ರು ನಾವು ಅಹಂಕಾರವನ್ನು ಕಳ್ಕೊಳ್ಳೋದೇ ಹೋದರೆ, ನಾನು ಭಾಳ ದೊಡ್ಡ ಘನ ವಿದ್ವಾಂಸ, ನಾನು ದೊಡ್ಡ ವಿದ್ವಾಂಸ, ನಾನು ಹಾಗೆ ಮಾಡ್ತಾ ಇದ್ದೀನಿ, ಹೀಗೆ ಮಾಡ್ತಾ ಇದ್ದೀನಿ ಅನ್ನುವ ನೆಲೆಯಲ್ಲಿ ನಾವು ಕಾವ್ಯವನ್ನು ಪ್ರವೇಶ ಮಾಡಿದ್ರೆ
ಅಥವಾ ಯಾವುದೇ ಧರ್ಮಗ್ರಂಥವನ್ನು ಪ್ರವೇಶ ಮಾಡಿದ್ರೆ ನಾವೊಂದು ಆತ್ಯಂತಿಕ ಸ್ಥಿತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಶ್ರೀಕೃಷ್ಣ ಪರಮಾತ್ಮ ಬಹಳ ಸರಳವಾಗಿ ಅರ್ಜುನನಿಗೆ ಈ ಯುದ್ಧದ ಸಂದರ್ಭದಲ್ಲಿ ಮನವರಿಕೆ ಮಾಡಿಸ್ತಾ ಇದ್ದಾನೆ. ನೀನು ಯುದ್ಧ ಮಾಡು ಅಷ್ಟೇ, ಯುದ್ಧ ಯಾಕೆ ಮಾಡಬೇಕು ನೀನು ಅನ್ನುವಂಥ ಒಂದು ತಾತ್ಪರ್ಯವನ್ನ ಈ ಮೂಲಕ ಏನು ಮಾಡ್ತಾ ಇದ್ದಾನೆ ಅಂದರೆ ಕಟ್ಟಿಕೊಡ್ಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದು ಮನವರಿಕೆ ಆಗುತ್ತೆ ಅರ್ಜುನನಿಗೆ. ಹೌದು, ನಾನು ಅಹಂಕಾರ ಇದ್ದೇನೆ, ನಾನು ಯುದ್ಧ ಮಾಡ್ತಾ ಇದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ಕೃಷ್ಣನ ಮಾತು ಕೇಳ್ತಾ 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 ಹೌದು, ನಾನೇನು ಭಾರಿ ದೊಡ್ಡ ಜನ ಅಲ್ಲ, ನಾನು ಕರ್ತವ್ಯವನ್ನು ನಾನು ಪರಿಪಾಲನೆ ಮಾಡಬೇಕು. ಯಾಕಂದರೆ ನಮ್ಮ ಜಗತ್ತಿನಲ್ಲಿರ್ತಕ್ಕಂಥ ದೊಡ್ಡ ಸಮಸ್ಯೆ ಏನಂದರೆ ನಮ್ಮ ಕರ್ತವ್ಯಗಳನ್ನು ನಾವು ಪ್ರಾಮಾಣಿಕವಾಗಿ ಜವಾಬ್ದಾರಿತವಾಗಿ ಮಾಡದೇ ಇರತಕ್ಕಂಥದ್ದೇ ನಮ್ಮ ದೊಡ್ಡ ಸಮಸ್ಯೆ. ಹೀಗಾಗಿ ಭ್ರಷ್ಟಾಚಾರ, ಅನ್ಯಾಯ, ವಾಮಮಾರ್ಗಗಳು, ಇನ್ನೇನೇನೋ ಅವು ಕರ್ತವ್ಯ ಲೋಪದಲ್ಲಿ ಮುಳುಗೋಗ್ಬಿಡುತ್ತೆ. ಈ ಕರ್ತವ್ಯವನ್ನು ನೀವು ಸರಿಯಾಗಿ ಮಾಡು ಅನ್ನುವಂಥದ್ದನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮನವರಿಕೆ ಮಾಡಿಕೊಡ್ತಾನೆ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ. ಆದಡೆಲೆ ಮುರವೈದಿಗೆ ಇದಿರಾದ ಬಾಂಧರನಿ ಬರನು ಕಾದಿಕೊಂಡನು ಪಾರ್ಥ ಪಾತಕನೆನ್ನದೇ ಲೋಕ. ಈ ದುರಂತಕ್ಕೆ ನುಗತಿ ಅಪವಾದವಾಂಗಾದುದು ಆತನ ವೈದಿಕನು ಇಹ ಪರಕೆ ಬಾಹಿರನಿಂದಲ ಇಂದನ ಪಾರ್ಥ. ಇಹ ಪರಕೆ ಬಾಹಿರನು ಇಂದನು ಆ ಪಾರ್ಥ. ಆಯ್ತಪ್ಪ ಶ್ರೀಕೃಷ್ಣ ಪರಮಾತ್ಮ, ಇದೆಲ್ಲ ತತ್ವ ಹೇಳ್ತಾ ಇದೆಯಾ ಸರಿ, ಆದರೆ ನನ್ನ ಪರಿಸ್ಥಿತಿ ಏನು? ನಾನು ಯುದ್ಧದಲ್ಲಿ ಬಾಂಧವರನ್ನ ಸಂಹಾರ ಮಾಡಿದ್ರೆ, ಗುರು ಹಿರಿಯರನ್ನ ಕೊಂದಾಕಿದ್ರೆ ಲೋಕ ಏನು ಹೇಳುತ್ತೆ? ಪಾರ್ಥ ಎಂಥ ಕೆಲಸ ಮಾಡಿದಪ್ಪ, ವಿದ್ಯೆ ಕಲಿಸಿದ ಗುರುವನ್ನೇ ಕೊಂದಾಕ್ಬಿಟ್ನಲ್ಲ. ತಂದೆ ಇಲ್ಲದ ಅರ್ಜುನನನ್ನ ತಂದೆಯಂತೆ ಸಾಕಿರ್ತಕ್ಕಂಥ ಭೀಷ್ಮಾಚಾರ್ಯನೇ ಕೊಂದಾಕ್ಬಿಟ್ನಲ್ಲ. ಅವನನ್ನು ನಂಬಿರ್ತಕ್ಕಂಥ ಆನೆಗಳು, ಕುದುರೆಗಳು, ಸೈನಿಕರು ಎಲ್ಲ ರಾಜ ಮಹಾರಾಜರನ್ನ ಸಂಹಾರ ಮಾಡಿಬಿಟ್ನಲ್ಲ ಅಂತೇಳಿ ನನಗೆ ಅಪವಾದ ಬರೋದಿಲ್ವಾ? ನನಗೆ ಹೇಳೋದಿಲ್ವಾ ಲೋಕ? ನಿನಗೆ ಸ್ವಲ್ಪ ಆದರೂ ಒಂದು ಪ್ರಜ್ಞೆ ಬೇಡವಾ ಅರ್ಜುನನಿಗೆ? ಅಂದರೆ ವೈದಿಕ ನಿಯಮವನ್ನು ಪಾಲಿಸಬೇಕಾಗಿರ್ತಕ್ಕಂಥ ಅರ್ಜುನ ಈ ಎಲ್ಲ ದುಷ್ಕೃತ್ಯಗಳನ್ನು ಮಾಡಿರಿ, ಅಯ್ಯೋ ಅವನು ವೈದಿಕ ಸ್ಥಿತಿ ಹೋಗ್ಲಿಲ್ಲಲ್ಲ ಅಂತ ಇಡೀ ಲೋಕ ಮಾತಾಡಿಕೊಳ್ಳುತ್ತೆ. ಅವನಿಗೊಂದು ಸಂಸ್ಕಾರ ಇಲ್ಲ ಅಂತ ಮಾತಾಡಿಕೊಳ್ಳುತ್ತೆ, ಅವನಿಗೆ ಪ್ರಜ್ಞೆ ಇಲ್ಲ ಅಂತ ಮಾತಾಡಿಕೊಳ್ಳುತ್ತೆ. ಈ ಅಪವಾದವನ್ನು ನಾನು ಹೊತ್ಕೊಳ್ಬೇಕಾ? ಈ ಅಪವಾದದಲ್ಲಿ ನಾನು ಮುಳುಗಬೇಕಾ? ಹೇಳಿ ಶ್ರೀಕೃಷ್ಣ ಪರಮಾತ್ಮ, ನೀನೇನೋ ಭಾಳ ಉದ್ದ ಭಾಷಣ ಮಾಡಿಬಿಡ್ತೀಯ, ಭಾಳ ತತ್ವ ಹೇಳ್ಬಿಡ್ತೀಯ, ನೀತಿ ಹೇಳ್ಬಿಡ್ತೀಯ, ನೀನೇನೋ ದೊಡ್ಡ ಮಟ್ಟಕ್ಕೆ ಹೋಗಿದೀಯಾ. ನಮ್ಮ ಸ್ಥಿತಿ ಹೇಳಪ್ಪ, ನಾವೇನು ಮಾಡಬೇಕು? ನಾಳೆ ಲೋಕ ಮಾತಾಡೋದಿಲ್ವ ನನಗೆ? ನಾಳೆ ನನ್ನ ಮಕ್ಕಳು ಕೇಳೋದಿಲ್ವಾ? ಕೇಳ್ತಾರೆ ಮಕ್ಕಳು, ಏನಪ್ಪ ನೀನು ತಂದೆಯನ್ನು ಕೊಂದಾಕಿದೀಯಾ, ಗುರುವನ್ನು ಕೊಂದಾಕಿದೀಯಾ, ನನ್ನನ್ನು ಗುರು ನೀನು ಪೂಜಿಸ್ಬೇಕಂತ ಹೇಳ್ತೀಯಾ, ನೀನು ಗುರುವನ್ನು ಕೊಂದಾಕಿಲ್ವಾ, ತಾತನನ್ನು ಕೊಂದಾಕಿಲ್ವಾ, ತಾತನನ್ನು ಸರಿಯಾಗಿ ನೋಡಿಕೊಳ್ಬೇಕಂತ ನನಗೆ ಹೇಳ್ತಾ ಇದ್ದೀಯ, ನೀನೇ ತಾತನನ್ನು ಕೊಂದಾಕಿದೆಯಲ್ಲ. ಹೀಗೆ ಲೋಕ ಹೇಳುವಾಗ ನಾನೇನು ಉತ್ತರ ಕೊಡಬೇಕಪ್ಪ ಶ್ರೀಕೃಷ್ಣ ಪರಮಾತ್ಮ? ನನಗೆ ಹೇಳು ನೀನು, ನಾನು ಏನು ಮಾಡಲಿ ಈ ಸಂದರ್ಭದಲ್ಲಿ? ನನ್ನ ಸ್ಥಿತಿಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ನೀನೇನೋ ಆತ್ಮತತ್ವ, ಆತ್ಮ ಆಗಿದೆ, ಈಗಿದೆ, ಈ ದೇಹ ಆಗಿದೆ, ಈಗಿದೆ, ಈ ದೇಹ ಮೀರಬೇಕು ಅದೆಲ್ಲ ಹೇಳ್ತೀಯ ಸರಿ, ಬಟ್ ನನ್ನ ಸ್ಥಿತಿ ಏನು? ನಾನು ಮುಂದೆ ಎದುರಿಸಬೇಕಾಗಿರ್ತಕ್ಕಂಥ ಒಂದು ಪರಿಣಾಮ ಏನು? ಮುಂದೆ ನಾನು ಹೇಗೆ ಸಾಮ್ರಾಜ್ಯ ನಡೆಸಬೇಕು? ಆಯ್ತು, ಇವರೆಲ್ಲರ ಸಂಹಾರ ಮಾಡ್ತೀನಿ, ಯುದ್ಧ ಮಾಡ್ತೀನಿ, ರಕ್ತ ಹರಿಸ್ತೀನಿ, ಹೆಣಗಳನ್ನು ಉರುಳಿಸ್ತೀನಿ, ಇದರ ಮೇಲೆ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ತೀನಿ ನಾನು. ಆ ಸಾಮ್ರಾಜ್ಯವನ್ನು ಮುನ್ನಡೆಸುವಾಗ ಪ್ರಜೆಗಳೇ ಕೇಳ್ತಾರೆ ನನಗೆ, ಏನಪ್ಪ ನೀನು ಏನು ದೊಡ್ಡ ಸಾಮ್ರಾಜ್ಯ ನಡೆಸ್ತಾ ಇದೆಯಾ, ತಾತನನ್ನೇ ಕೊಂದಾಕಿದೆಯಾ, ಗುರುವನ್ನೇ ಕೊಂದಾಕಿದೆಯಾ, ಏನು ನೀನು ಬುದ್ಧಿ ಹೇಳ್ತೀಯ ನಮಗೆ ಅಂತೇಳಿ ಪ್ರಶ್ನೆ ಮಾಡಿದಾಗ ನಾನೇನು ಉತ್ತರ ಹೇಳಬೇಕು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮನಿಗೆ ಮತ್ತೆ ತನ್ನ ತಳಮಳವನ್ನು ನಿವೇದಿಸ್ತಾನೆ. ತನ್ನ ತಳಮಳವನ್ನು ಆತನ ಮುಂದೆ ಇಡುತ್ತಾನೆ. ಈಗೆಲ್ಲ ಭಾಳ ಸರಳವಾಗಿ ಮನೆಗೆ ಮಕ್ಕಳನ್ನು ನಾವು ಬೆಳೆಸ್ತೀವಿ, ಭಾಳ ಸಂಸ್ಕಾರಿತವಾಗಿ ಹಾಗೆ ಹೀಗೆ ಬೆಳೆಸ್ಬೇಕಂತ ಹೇಳ್ತೀವಿ. ಅವ್ರ ಮುಂದೆನೇ 108 ಸುಳ್ಳು ಹೇಳ್ತಾ ಇರ್ತೀವಿ, ಅವ್ರ ಮುಂದೆನೇ ವಂಚನೆ ಮಾಡ್ತಾ ಇರ್ತೀವಿ, ಅವ್ರ ಮುಂದೆನೇ ಮೋಸ ಮಾಡ್ತಾ ಇರ್ತೀವಿ. ಮನೆಯಲ್ಲಿರ್ತೀವಿ, ಮನೆಯಲ್ಲಿಲ್ಲ ಅಂತೇಳು, ಫೋನ್ ಬರುತ್ತೆ, ಇಲ್ಲ ಅವರು ಎಲ್ಲ ಊಟಕ್ಕೆ ಕುಂತಾರೆ ಅಂತೇಳು. ಅಂದರೆ ಇದು ಭಾಳ ಸಣ್ಣ ಸಣ್ಣ ಸಂಗತಿ ನಮ್ಮ ಬದುಕಿನಲ್ಲಿ, ಭಾಳ ಸರಳವಾಗಿರ್ತಕ್ಕಂಥ ಸಂಗತಿಗಳೇ. ಆದರೆ ಅದೇ ಮನುಷ್ಯನನ್ನು ಏನು ಮಾಡುತ್ತಂದರೆ ಬೇರೆ ಥರದಲ್ಲಿ ಅದು ಪರಿಣಾಮ ಮಾಡ್ತಾ ಹೋಗುತ್ತೆ. ಮತ್ತು ಈ ಪ್ರಶ್ನೆಯನ್ನು ಅರ್ಜುನ ಭಾಳ ಸರಳವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ
ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳ್ತಾ ಇದ್ದಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಇದಕ್ಕೇನು ಉತ್ತರ ಹೇಳ್ತಾನಪ್ಪ ಮರುಳೆ ಅಂತಂದ್ರೆ, ಫಲುಗುಣ ಕೇಳು ಸೂರ್ಯನ ಕಿರಣ ಹೊಲೆಯನ ಚರಿಸಿದರೆ ಹೊಲೆ ಹೂರುವುದೇ. ಮರುಳೆ ಫಲುಗುಣ ಕೇಳು ಸೂರ್ಯನ ಕಿರಣ ಹೊಲೆಯನ ಚರಿಸಿದರೆ ಹೊಲೆ ಹೂರುವುದೇ. ಸ್ನಾನದಲ್ಲಿ ವಿಧಿಸಲು ಬಹುದೇ ನೋಡಿದನು ಪರಮ ತತ್ವಜ್ಞಾನ ನಿಷ್ಠನ ಚರಿತವೇ ಸುಚರಿತ್ರ ಆತಂಕಿರದು ಕೇಳು. ಪರಮ ತತ್ವಜ್ಞಾನ ನಿಷ್ಠನ ಚರಿತವೇ ಸುಚರಿತ್ರಂ ಆತಂಗಿರದು ಕೇಳು. ಸುಕರ್ಮ ದುಷ್ಕರ್ಮಾದಿ ಗುಣಲೇಪ ಆತಂಗಿರದು. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ಯಾಕಪ್ಪ ಇದೆಲ್ಲ ಯೋಚನೆ ಮಾಡ್ತೀಯ ನೀನು? ಈಗ ಸೂರ್ಯನನ್ನ ಒಬ್ಬ ವಲಯ ಮುಟ್ಟಿದ್ರೆ ಸೂರ್ಯ ಮೈಲಿಗಾಗ್ಲಿಕ್ಕೆ ಸಾಧ್ಯ ಇದೆಯಾ? ಸೂರ್ಯ ಸ್ನಾನ ಮಾಡಿ ಆ ಮೈಲಿಗೆಯನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಈ ಆತ್ಮ ಅನ್ನುವಂಥದ್ದು ಸೂರ್ಯನ ಬೆಳಕಿನ ಹಾಗೆ. ಈ ಆತ್ಮ ಅಂತಕ್ಕಂಥದ್ದು ಲೋಕವನ್ನು ಬೆಳಗಿಸ್ತಕ್ಕಂಥದ್ದು, ಈ ಲೋಕಕ್ಕೆ ಕಣ್ಣು ಕೊಡ್ತಕ್ಕಂಥದ್ದು, ಈ ಲೋಕವನ್ನ ಅದು ತನ್ನ ಅಂತರಂಗದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ನೀನು ಅಯ್ಯೋ ನಾನು ಮುಂದೆ ಏನು ಅಪವಾದಗಳು ಬರುತ್ತೆ ಅಂತೇಳಿ ಯೋಚನೆ ಮಾಡಬೇಡ. ಯಾಕಂದ್ರೆ ಬೆಳಕು ಕೂಡ ಎಲ್ಲವನ್ನೂ ನೋಡ್ತಾ ಇರುತ್ತೆ. ಸೂರ್ಯ ಎಲ್ಲರನ್ನೂ ನೋಡ್ತಾ ಇರ್ತಾನೆ, ಸೂರ್ಯ ಎಲ್ಲರನ್ನೂ ಗಮನಿಸ್ತಾ ಇರ್ತಾನೆ. ಅಯ್ಯೋ ಇದೆಲ್ಲ ಆಗ್ತಾ ಇದೆ ಅಂತೇಳಿ ಸೂರ್ಯ ಎಂದಾದರೂ ಸಿಟ್ಟಾಗಿದ್ದಾನ? ಎಂದಾದರೂ ವ್ಯತ್ಯಗೊಂಡಿದ್ದಾನ? ಎಂದಾದರೂ ಅಯ್ಯೋ ನಾನು ಇನ್ನು ಬೆಳಕು ಕೊಡೋದು ಬೇಡಪ್ಪ ಈ ಲೋಕಕ್ಕೆ, ಈ ಎಲ್ಲ ಇದು ಲೋಕ ಹಾಳಾಗಿ ಹೋಗ್ಬಿಟ್ಟಿದೆ ಅಂತೇಳಿ ಯೋಚನೆ ಮಾಡ್ತಾನ ಸ್ವಾಮಿ? ಆದ್ದರಿಂದ ಅರ್ಜುನ ಅದೆಲ್ಲವನ್ನ ಯೋಚನೆ ಮಾಡಬೇಡ. ನೀನು ಸೂರ್ಯನ ಬೆಳಕಿನ ಹಾಗೆ ನೀನು ಏನು ಮಾಡಂತಂದ್ರೆ ನಿಶ್ಚಲನಾಗಿ ಲೋಕಕ್ಕೆ ಬೆಳಕು ಕೊಡುವನಾಗಿ ನೀನು ಯುದ್ಧಕ್ಕೆ ಸನ್ನದ್ಧನಾಗು. ಯುದ್ಧವನ್ನು ಮಾಡು. ನೀನು ಲೋಕ ಏನು ಅಪವಾದ ಹೊರಿಸೋದಿಲ್ಲ ನಿನಗೆ. ಅಯ್ಯೋ ಅರ್ಜುನ ಹಿಂಗೆ ಮಾಡಿದ ಅಂತ ಹೇಳೋದಿಲ್ಲ. ನೀನು ಯಾಕೆ ಮಾಡಿದೆ ಅನ್ನುವಂಥದ್ದು ಆಮೇಲೆ ಲೋಕಕ್ಕೆ ಗೊತ್ತಾಗುತ್ತೆ, ಲೋಕ ಯೋಚನೆ ಮಾಡುತ್ತೆ. ಆದ್ದರಿಂದ ಆ ಕುರಿತು ಯೋಚನೆ ಮಾಡಬೇಡ, ಈಗ ಯುದ್ಧ ಮಾಡೋದನ್ನು ಮಾತ್ರ ನೀನು ಯೋಚನೆ ಮಾಡು ಅಂತೇಳಿ ಆತನಿಗೆ ಮನವರಿಕೆ ಮಾಡ್ತಾನೆ. ಕರ್ಮವೇ ಹೂಡುವುದು ತನುವನು, ಕರ್ಮವೇ ಸಲಹುವುದು ಕಡೆಯಲಿ, ಕರ್ಮವೇ ಕಳಚುವುದು ಜೀವಭ್ರಮೆಯ ಬಾಹಿರರ, ಕರ್ಮವೇ ಕರ್ಮ ತಾನೇನಾಗಲಿ ನಿರ್ಮಮತೆಯಲಿ ಮಾಡಿ ನಮ್ಮಲಿ ನಿರ್ಮಿಸಲು ಕಲಿಪಾರ್ಥ ನೀನಿಲ್ಲೇಪನನೆಂದ. ಶ್ರೀಕೃಷ್ಣ ಪರಮಾತ್ಮ ಆಗ ಅರ್ಜುನನಿಗೆ ಹೇಳ್ತಾನೆ, ನಾನು ಕೊಂದೆ, ನಾನು ಸಂಹಾರ ಮಾಡಿದೆ ಅನ್ನುವಂಥದ್ದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡ. ನಾವು ಏನು ಕರ್ಮ ಮಾಡಬೇಕಾಗಿದೆ, ನಾವೇನು ಕರ್ತವ್ಯಗಳನ್ನು ಮಾಡಬೇಕಾಗಿದೆ, ನಾವೇನು ಸ್ಥಿತಿ ಮಾಡಬೇಕಾಗಿದೆ, ಅದು ಯಾವುದು ಕೂಡ ನಮ್ಮ ಕೈಲಿಲ್ಲ. ಅದು ಯಾವುದು ಕೂಡ ನಮ್ಮ ಕೈಲಿಲ್ಲ. ಯಾವುದು ಕೂಡ ನಾವು ಹೇಳಿದ ಹಾಗೆ ನಡೆಯೋದಿಲ್ಲ. ಯಾವುದು ಕೂಡ ನಾವು ಅಂದ್ಕೊಂಡ ಹಾಗೆ ಇರೋದಿಲ್ಲ. ಕಾಲ ನಮ್ಮನ್ನು ಹೇಗೆ ನಿರ್ದೇಶನ ಮಾಡುತ್ತೋ, ಕಾಲ ಹೇಗೆ ನಮ್ಮನ್ನು ರೂಪಿಸುತ್ತೋ, ಕಾಲ ಎಲ್ಲೆಲ್ಲಿ ನಮಗೆ ಕರ್ತವ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡುತ್ತೋ, ಕಾಲ ಎಲ್ಲೆಲ್ಲಿ ನಮ್ಮನ್ನು ಒಯ್ದು ನಿಲ್ಲಿಸುತ್ತೋ ಅಲ್ಲಿ ನಾವು ನಿಂತುಕೊಳ್ಬೇಕಷ್ಟೇ. ಅಲ್ಲಿ ನಿಂತುಕೊಂಡು ಆ ಒಂದು ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕಷ್ಟೇ. ನಾವು ಅದರ ಆಚೆಗೆ ನಾವು ಬೇರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅರ್ಜುನ, ನೀನು ಇದೆಲ್ಲವನ್ನು ಯೋಚನೆ ಮಾಡುವಂಥದ್ದು ಬೇಡ. ಅದು ನಮ್ಮ ಕರ್ಮ ಇರ್ಬೋದು, ಅಥವಾ ನಾವು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದಿರ್ಬೋದು, ಅಥವಾ ಇನ್ನೇನೇನೋ ಗೊತ್ತಿಲ್ಲ ನಮಗೆ. ಆದರೆ ಈ ಕಾಲ ಹೇಗೆ ನಮ್ಮನ್ನು ನಿರ್ದೇಶನ ಮಾಡುತ್ತೋ, ರೂಪಿಸುತ್ತೋ, ಆ ನೆಲೆ ಒಳಗಡೆ ನಾವು ಏನಾಗಬೇಕು ಅಂತಂದರೆ ಮುಂದೆ ಹೋಗಬೇಕು ಅನ್ನುವಂಥದ್ದನ್ನು ಬಹಳ ಅಂತಃಕರಣದಿಂದ ಹೃದಯ ಮುಟ್ಟುವ ಹಾಗೆ, ಆತನ ಮನಸ್ಸನ್ನು ಗಟ್ಟಿಗೊಳಿಸುವ ಹಾಗೆ, ಆತನ ಮನಸ್ಸನ್ನು ಒಂದು ಆತ್ಮವಿಶ್ವಾಸದಲ್ಲಿ ಮುಳುಗುವ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ.
ಹರೇ ಚಿತ್ತೈ ಸೈ ಅಹಿಂಸಾ ಪರಮಧರ್ಮೋ ಎಂಬ ವಾಕ್ಯದ ಸರಣಿ ಹರೇ ಚಿತ್ತೈ ಸೈ ಅಹಿಂಸಾ ಪರಮಧರ್ಮವು ಎಂಬ ವಾಕ್ಯದ ಸರಣಿ ಸಾರ ಉದ್ಧಾರವಲ್ಲ ಸಕಲ ದರುಶನಕ್ಕೆ ಮೆರವಿ ಇನಿ ಬರ ತನ್ನವರ ಕೊರಳ ಅಹಿತದಲ್ಲಿ ಇನಿ ಬರ ತನ್ನವರ ಕೊರಳ್ ಅರಿತದಲ್ಲಿ ಕೊಕ್ಕರಿಸದಿರ್ದಣೆ ನರಕದೊಳು ನೂರೊಂದು ಕುಲ ಮುಳುಗಾಡದಿರದೆಂದ. ಓ ಶ್ರೀಕೃಷ್ಣ ಪರಮಾತ್ಮನೇ ಕೇಳು. ಅರ್ಜುನ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮನಿಗೆ, ಧರ್ಮ ಏನು ಹೇಳುತ್ತೆ? ಅಹಿಂಸೆ ಮಾಡು ಅಂತ ಹೇಳುತ್ತೆ, ಹಿಂಸೆ ಮಾಡಬೇಡ ಅಂತ ಹೇಳುತ್ತೆ. ಆದರೆ ನಾನು ಮಾಡ್ತಾ ಇರುವಂಥದ್ದು ಹಿಂಸೆ, ನಾನು ಮಾಡ್ತಾ ಇರುವಂಥದ್ದು ಕೊಲ್ಲುವಂಥ ಕೆಲಸ. ಇನ್ನೊಬ್ಬರನ್ನ ಕೊಂದರೆ ನರಕಕ್ಕೆ ಹೋಗ್ತೀವಿ ಅಂತ ಧರ್ಮ ಹೇಳುತ್ತೆ. ಹಾಗಾದ್ರೆ ಈಗ ನಾನು ನರಕಕ್ಕೆ ಹೋಗ್ತೀನಲ್ಲ, ಏನು ಮಾಡ್ಬೇಕು ನಾನು? ಯುದ್ಧ ಅಂದರೆ ಇನ್ನೊಬ್ಬರನ್ನ ಕೊಲ್ಲಲೇಬೇಕಲ್ಲ, ಯುದ್ಧ ಅಂದರೆ ಇನ್ನೊಬ್ಬರು ನಾಶ ಮಾಡಲೇಬೇಕಲ್ವಾ, ಯುದ್ಧ ಅಂದರೆ ರಕ್ತ ಹರಿಸ್ಲೇಬೇಕಲ್ವಾ, ಯುದ್ಧ ಅಂದರೆ ಹೆಣಗಳನ್ನು ಉರುಳಿಸ್ಲೇಬೇಕಲ್ವಾ, ಯುದ್ಧ ಅಂದರೆ ತಲೆ ಕಡಿಲೇಬೇಕಲ್ವಾ, ಯುದ್ಧ ಅಂದ್ರೆ ಗೋಳಾಟ ಅಲ್ವಾ, ಯುದ್ಧ ಅಂದ್ರೆ ಆಕ್ರಂದನ ಅಲ್ವಾ, ಯುದ್ಧ ಅಂದ್ರೆ ಸಮಸ್ಯೆ ಅಲ್ವಾ? ಅದು ಲೋಕಕ್ಕೆ ಗೊತ್ತಿರತಕ್ಕಂಥ ಸತ್ಯ. ಅಂದ್ರೆ ಇದ್ರ ಮೂಲಕ ಒಬ್ಬ ಕವಿ ಏನ್ ಮಾಡ್ತಾ ಇದ್ದಾನಂದ್ರೆ, ಅಥವಾ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾ ಇದ್ದಾನಂದ್ರೆ, ಯುದ್ಧ ಅನ್ನುವಂಥದ್ದು ಎಂತ ಬಿಕ್ಕಟ್ಟು ಅನ್ನುವಂಥದ್ದನ್ನ ಬಹಳ ಮಾರ್ಮಿಕವಾಗಿ ಕಾವ್ಯ ಹೇಳ್ತಾ ಇದೆ ನಮಗೆ. ನಾವೆಲ್ಲರೂ ಯುದ್ಧ ಮಾಡ್ಬೇಕಂತ ಆತೋರಿತೀವಿ, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ತೀವಿ, ಸಾವಿರಾರು ಕೋಟಿ ರೂಪಾಯಿಯನ್ನು ಅದರಲ್ಲಿ ವಿನಿಯೋಗ ಮಾಡ್ತೀವಿ, ಜಗತ್ತೇ ಅದರಲ್ಲಿ ಮುಳುಗೋಗ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಸಣ್ಣ ಯುದ್ಧ ಆದರೆ ಇಡೀ ಜಗತ್ತು ಎಷ್ಟು ಪರಿತಪಿಸುತ್ತೆ ಅನ್ನುವಂಥ ಒಂದು ಸತ್ಯ ನಾವು ಮನವರಿಕೆ ಮಾಡಿಕೊಳ್ಳಾರದೆ ಆಧುನಿಕರಾಗ್ತಾ ಇದ್ದೇವೆ. ನಾವು ಆ ಸತ್ಯದ ಒಳಗಡೆ ಬದುಕಲಾರದೆ ನಾವು ಅದನ್ನು ವಿಜೃಂಭಿಸ್ತಾ ಇದ್ದೇವೆ. ನಾವು ಈ ಸತ್ಯ ನಮ್ಮ ಕನ್ನಡದ ಅಥವಾ ಜಗತ್ತಿನ ಎಲ್ಲ ಕವಿಗಳಿಗೆ ಗೊತ್ತಿದೆ. ನೀವು ಜಗತ್ತಿನ ಯಾವುದೇ ಮಹಾಕಾವ್ಯವನ್ನು ಓದಿದರೂ ಕೂಡ ಒಂದು ಯುದ್ಧ ಅನ್ನೋದು, ಒಂದು ದ್ವೇಷ ಅನ್ನೋದು, ಒಂದು ಅಸೂಯೆ ಅಂತಕ್ಕಂಥದ್ದು, ಒಂದು ವೈರತ್ವ ಅನ್ನುವಂಥದ್ದು ಎಂತಹ ಒಂದು ಅಧಪತನಕ್ಕೀಡು ಮಾಡುತ್ತೆ ಮನುಷ್ಯನನ್ನ ಅನ್ನುವಂಥದ್ದನ್ನೇ ಮತ್ತೆ ಮತ್ತೆ ನಮ್ಮ ಮಹಾಕಾವ್ಯಗಳು ನಮಗೆ ಹೇಳುವಂಥದ್ದು. ಕುಮಾರವ್ಯಾಸ ಭಾರತವನ್ನು ನೀವು ಓದ್ತಾ ಹೋದಾಗೆ ನೀವು ಎಂಥ ಒಂದು ಅಹಿಂಸೆಯನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ತೀರಿ ಅಂತಂದರೆ, ಅಹಿಂಸೆಯ ಒಂದು ತತ್ವದ ಮೇಲೆ ನಿಮ್ಮ ಜೀವನವನ್ನು ಕಟ್ಟಿಕೊಳ್ತೀರಿ ಅಂದರೆ ಆ ಕಾವ್ಯವನ್ನು ಓದಿದ್ರೆ ಮಾತ್ರ ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಕುಮಾರವ್ಯಾಸ ಬಹಳ ಆತ್ಮಸ್ಥೈರ್ಯದಿಂದ ಹೇಳ್ತಾ ಇದ್ದಾನೆ, ಈ ಕಾವ್ಯವನ್ನು ನೀವು ಓದಿದ್ರೆ ನಿಮಗೆ ಪುಣ್ಯ ಬರುತ್ತೆ. ಈ ಕಾವ್ಯವನ್ನು ಓದಿದ್ರೆ ವಸ್ತ್ರದಾನ ಮಾಡಿದಷ್ಟು, ಈ ಕಾವ್ಯವನ್ನು ಭೂಮಿ ದಾನ ಮಾಡಿದಷ್ಟು, ಈ ಕಾವ್ಯವನ್ನು ಓದಿದ್ರೆ ಬೆಳ್ಳಿ ಬಂಗಾರ ದಾನ ಮಾಡಿದಷ್ಟು ನಿಮಗೆ ಪುಣ್ಯ ಬರುತ್ತೆ. ಯಾಕೆಂದರೆ ಆ ಥರದೊಂದು ತತ್ವ ಇದೆ ಇದರಲ್ಲಿ. ಆದ್ದರಿಂದ ಅರ್ಜುನ ಕೇಳ್ತಾ ಇದ್ದಾನೆ, ಅಹಿಂಸೆಯಿಂದ ಬದುಕಬೇಕಾಗಿರ್ತಕ್ಕಂಥ ನಾವು ಹಿಂಸೆಯನ್ನು ಮಾಡಿ ನರಕಕ್ಕೆ ಹೋಗುವಂಥದ್ದು ಇದು ಸರಿನಾ? ಇದಕ್ಕೆ ನನಗೆ ಉತ್ತರ ಬೇಕು ಅನ್ನುವಂಥದ್ದನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಸುಕೃತ ದುಷ್ಕೃತವೆಂಬವೇ ಬಾಧಕವು ಜೀವರಿಗೆ ಈ ಅಹಂಕೃತಿ ವಿಕಳತೆಗೆ ತಾ ಬೀಜ ಜನ್ಮದ ಜುಟ್ಟು ಮುಡಿಗಳಿಗೆ ಸಕಲ ಕರ್ತೃತ್ವಾದಿ ಭೋಕ್ತೃತ್ವ ಕವಿದಾತ್ಮಂಗಿಲ್ಲ ಪಿತ್ತಾಧಿಕನು ಇರುಗುತ ಲೋಕದೇವುವೆಂಬ ತೆರನಂತೆ. ಅದಕ್ಕೆ ಅರ್ಜುನ ಯಾಕೆ ನಾವು ನರಕಕ್ಕೆ ಹೋಗಬೇಕು ಅಂತ ಕೇಳುವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳುವಂಥದ್ದು, ಕರ್ಮವೇ ಹೂಡುವುದು ತನುವನ್ನು. ಇದು ನೀವು ಭಗವದ್ಗೀತೆಯನ್ನು ಆಳವಾಗಿ ಅಧ್ಯಯನ ಮಾಡಿದ್ರೆ, ಭಗವದ್ಗೀತೆಯನ್ನು ನೀವು ಗಮನಿಸಿದರೆ ಇದು ಗೊತ್ತಾಗುತ್ತೆ, ಕರ್ಮತತ್ವ ಏನು, ಆತ್ಮತತ್ವ ಏನು ಅನ್ನುವಂಥದ್ದು.
ಬಹಳ ಸೂಕ್ಷ್ಮವಾಗಿ ಈ ಕುಮಾರವ್ಯಾಸ ಇಲ್ಲಿ ಹೇಳ್ತಾ ಇದ್ದಾನೆ. ಕರ್ಮವೇ ಹೂಡುವುದು ತನುವನ್ನು, ಕರ್ಮವೇ ಸಲುಹುವುದು ಕಡೆಯಲ್ಲಿ, ಕರ್ಮವೇ ಕಳಚುವುದು ಜೀವಭ್ರಮೆಯ, ಕರ್ಮವೇ ಕಳಚುವುದು ಜೀವಭ್ರಮೆಯ, ಬಾಹಿರರ ಕರ್ಮ ತಾನು ಏನು ಆದಡಾಗಲಿ, ನಿರ್ಮಮತೆಯಲ್ಲಿ ಮಾಡಿ ನಮ್ಮಲ್ಲಿ ನಿರ್ಮಿಸಲು ಕಲಿಪಾರ್ಥ ನೀ ನಿರ್ಲೇಪನಾನೆಂದ. ಅಯ್ಯೋ, ಈ ನರಕದ ಬಗ್ಗೆ ಈ ಸ್ವರ್ಗದ ಬಗ್ಗೆ ಏಕಪ್ಪ ಯೋಚನೆ ಮಾಡ್ತಾ ಇದ್ದೀಯ ನೀನು? ಯಾಕಂದ್ರೆ ಈ ಕರ್ಮ ಇದೆ ಅಲ್ವಾ, ಈ ಕರ್ಮ ಅನ್ನುವಂಥದ್ದನ್ನು ನಾವು ಅನೇಕ ಬಗೆಯಲ್ಲಿ ವ್ಯಾಖ್ಯಾನ ಮಾಡಲಿಕ್ಕೆ ಅವಕಾಶ ಇದೆ, ನಮಗೆ ಅನೇಕ ಬಗೆಯಲ್ಲಿ ಅರ್ಥೈಸ್ಲಿಕ್ಕೆ ಅವಕಾಶ ಇದೆ ನಮಗೆ. ಅದು ವೇದಗಳ ನೆಲೆಯಲ್ಲಿ, ಉಪನಿಷತ್ತುಗಳ ನೆಲೆಯಲ್ಲಿ, ಭಾರತೀಯ ತತ್ವಶಾಸ್ತ್ರದ ನೆಲೆಯಲ್ಲಿ, ಅಥವಾ ಪಾಶ್ಚಾತ್ಯರ ಅದು ಅನೇಕ ಬಗೆಯಲ್ಲಿ ನಾವು ಕರ್ಮವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ದಾರಿಗಳಿದೆ. ಆದರೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಕರ್ಮ ಅನ್ನುವಂಥದ್ದನ್ನು ಹೇಗೆ ಮನವರಿಕೆ ಮಾಡ್ತಾ ಇದ್ದಾನೆ ಅರ್ಜುನನಿಗೆ ಅಂದರೆ, ನೀನು ಈ ಸಂದರ್ಭದಲ್ಲಿ ನಾನು ಸ್ವರ್ಗಕ್ಕೆ ಹೋಗ್ತೀನೋ ನರಕಕ್ಕೆ ಹೋಗ್ತೀನೋ, ನಾನು ನರಕದಲ್ಲಿ ಒದ್ದಾಡ್ತೀನೋ ಸ್ವರ್ಗದಲ್ಲಿ ನಾನು ಆರಾಮದಲ್ಲಿ ಇರ್ತೀನೋ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಡ ನೀನು. ಯಾಕಂದ್ರೆ ನನಗೆ ಈ ಕರ್ಮ ಮಾಡಬೇಕಾಗಿದೆ, ಈ ಕೆಲಸ ಮಾಡಬೇಕಾಗಿದೆ, ಈ ಕಾರ್ಯ ಮಾಡಬೇಕಾಗಿದೆ, ಅದನ್ನು ಮಾತ್ರ ನೀ ಮಾಡು, ನೀನು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು ನೀನು. ಅದನ್ನು ಬಿಟ್ಟು ಬೇರೆಲ್ಲ ಯಾಕಪ್ಪ ಯೋಚನೆ ಮಾಡ್ತೀಯ? ನಿಮಗೆಲ್ಲ ಗೊತ್ತಿದೆ, ನಾವು ಅಡಿಗೆ ಮಾಡ್ತಾ ಇರ್ತೀವಿ, ಅಡಿಗೆ ಮಾಡೋದು ಬಿಟ್ಟು ಇನ್ನೇನೇನೋ ಯೋಚನೆ ಮಾಡ್ತಾ ಇರ್ತೀವಿ. ದೇವ್ರಿಗೆ ಗಂಟೆ ಬಾರಿಸ್ತಾ ಇರ್ತೀವಿ, ಇನ್ನೇನೇನೋ ಯೋಚನೆ ಮಾಡ್ತಾ ಇರ್ತೀವಿ. ದೇವ್ರಿಗೆ ಹೂ ಹಾಕ್ತಾ ಇರ್ತೀವಿ, ಇನ್ನೇನೋ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಇದು ನಮ್ಮ ಜೀವನದ ಬಹಳ ಸರಳವಾದ ತತ್ವ. ಇದಕ್ಕೇನು ಬಹಳ ನಾವು ಬ್ರಹ್ಮಜ್ಞಾನ ಹೊಂದಬೇಕಾಗಿಲ್ಲ. ನಾವು ನಮ್ಮ ಬದುಕಿನಲ್ಲಿ ನಾವು ದಿನನಿತ್ಯ ಅನುಭವಿಸ್ತಾ ಇರ್ತಕ್ಕಂಥದ್ದು ಈ ಸರಳವಾದ ಸತ್ಯವನ್ನೇ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮನವರಿಕೆ ಮಾಡ್ತಾ ಇದ್ದಾನೆ. ನೋಡಪ್ಪ, ನೀನು ಸ್ವರ್ಗದ ಬಗ್ಗೆ, ನರಕದ ಬಗ್ಗೆ, ಹಿಂಸೆ ಬಗ್ಗೆ, ಅಹಿಂಸೆ ಬಗ್ಗೆ ಏನೇನೋ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ. ಈ ಸಂದರ್ಭದಲ್ಲಿ ಕರ್ಮ ತಾನು ಆದುದೆಡೇನಾಗಲಿ, ಕರ್ಮ ಏನು ಹೇಳ್ತಾ ಅದನ್ನು ಮಾಡಿ ಸಾಕು. ನೀನು ಅಷ್ಟನ್ನು ಮಾಡಿಬಿಟ್ರೆ ಈ ಲೋಕಕ್ಕೆ ನೀನೇನಾಗ್ತೀಯ ಅಂತಂದರೆ ಸ್ವರ್ಗವನ್ನೇ ತಂದು ನಿಲ್ಲಿಸ್ತೀಯ ಅಂತ. ಈಗ ನೀನು ಒಂದು ವೇಳೆ ಯುದ್ಧ ಮಾಡೋದಿಲ್ಲ ಅನ್ಕೊಂಡು, ಯುದ್ಧ ಬೇಡ ಅನ್ಕೊಂಡು, ಯುದ್ಧವನ್ನು ಬಿಟ್ಟು ಹೋಗ್ತೀನಿ ಅನ್ಕೊಂಡು, ಅಯ್ಯೋ ಇಲ್ಲಿ ಗುರು ಇದ್ದಾರೆ, ಲೋಕ ಏನಾಗುತ್ತೆ ಹಾಗಾದ್ರೆ? ದುರ್ಯೋಧನ ಗೆಲುವಾಯ್ತಾ? ದುರ್ಯೋಧನ ನಿಮ್ಗೆ ಆಸ್ತಿ ಕೊಡಬೇಕಾಯ್ತು, ಕೊಡ್ಲಿಲ್ವಾ? ದುರ್ಯೋಧನ ಸಾರ್ವಜನಿಕವಾಗಿ ಒಬ್ಬ ಮಹಿಳೆ ಮೇಲೆ ಕೈ ಮಾಡಲಿಲ್ವಾ? ಹಾಗಾದ್ರೆ ಒಪ್ಕೊಳ್ಬೇಕಾ ನಾವು? ಇದ್ರ ಜೊತೆಗಿರಬೇಕು, ಅಥವಾ ಇವರನ್ನ ಸಂಹಾರ ಮಾಡಿ ಒಂದು ಹೊಸ ಸ್ವರ್ಗವನ್ನು ನಾವು ನಿರ್ಮಾಣ ಮಾಡಬೇಕು? ಯಾವುದು ನಮ್ಮ ಕರ್ಮ, ಯಾವುದು ನಮ್ಮ ಕರ್ತವ್ಯ, ಯಾವುದು ನಮ್ಮ ಧರ್ಮ, ಯಾವುದು ನಮ್ಮ ಆತ್ಮತತ್ವ? ಇದನ್ನು ಯೋಚನೆ ಮಾಡಬೇಕಲ್ಲ ಅರ್ಜುನ ನೀನು. ಇಡೀ ಕಾವ್ಯವನ್ನು ಕುರಿತು ನಾವು ಯೋಚನೆ ಮಾಡಬೇಕಾದದ್ದು ಏನಂದ್ರೆ, ಅರ್ಜುನ ಅನ್ನುವಂಥದ್ದು, ಶ್ರೀಕೃಷ್ಣ ಪರಮಾತ್ಮ ಅನ್ನುವಂಥದ್ದು, ದುರ್ಯೋಧನ ಅನ್ನುವಂಥದ್ದು, ಭೀಷ್ಮಾಚಾರ್ಯ ಅನ್ನುವಂಥದ್ದು, ಕೃಪ, ಇವು ಎಲ್ಲ ಏನಪ್ಪ ಅಂದರೆ ನಮ್ಮ ಸ್ವಭಾವಗಳ ಪ್ರತಿರೂಪಗಳಿವೆ, ನಮ್ಮ ಗುಣಗಳ ಪ್ರತಿರೂಪಗಳಿವೆ, ನಮ್ಮ ನರನಾಡಿಗಳಲ್ಲಿ ಅರಿತಾ ಇರತಕ್ಕಂಥ ಸ್ವಭಾವಗಳಿವೆ. ಈ ಸ್ವಭಾವಗಳ ಜೊತೆಗೆ ನಾವು ದಿನನಿತ್ಯ ಮಾತಾಡ್ಬೇಕು. ನಾವು ಈ ಸ್ವಭಾವಗಳ ಜೊತೆಗೆ ನಾವು ದಿನನಿತ್ಯ ಸಂವಾದ ಮಾಡ್ಬೇಕು. ನಾವು ಅವಾಗ ಏನಾಗ್ತವೆ ಅಂದರೆ, ನಮ್ಮ ಸ್ವಭಾವಗಳು, ನಮ್ಮ ಗುಣಗಳು, ನಮ್ಮ ಸ್ಥಿತಿಗಳು, ನಮ್ಮ ಆಲೋಚನೆಗಳು ಹೊಸ ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕರ್ಮ ಅಂದ್ರೆ ಏನು ಅಂತಂತಂದರೆ, ಯಾವುದು ನನ್ನನ್ನು ನಾಶ ಮಾಡುತ್ತೋ, ಯಾವುದು ನನ್ನನ್ನು ಅಧೋಗತಿಗೊಳಿಸುತ್ತೋ, ಯಾವುದು ನನ್ನನ್ನು ಅತ್ಯಂತ ನಿಕೃಷ್ಟನನ್ನಾಗಿ ರೂಪಿಸ್ತಾ ಹೋಗುತ್ತೋ ಅದರಿಂದ ಹೊರಗೆ ಬರುವ ಕ್ರಿಯೆಯೇ ಕರ್ಮ. ವಾಸ್ತವವಾಗಿ ಶ್ರೀಕೃಷ್ಣ ಪರಮಾತ್ಮನ ತತ್ವ ಅದು. ಆ ತತ್ವವನ್ನು ನಾವು ಯಾರೂ ಪಾಲನೆ ಮಾಡೋದಿಲ್ಲ. ನಾವು ಅದು ಸಾಧ್ಯನೂ ಇಲ್ಲ ವಾಸ್ತವವಾಗಿ, ಅದು ದೇವರಿಗೆ ಮಾತ್ರ ಸಾಧ್ಯ. ಹೀಗಾಗಿ ನಾವು ದೇವರನ್ನ ಪೂಜೆ ಮಾಡಿ 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 ಅಪ್ಪ ನಮ್ಮನ್ನ ಸ್ಥಿತಿ ಒಯ್ಯಿ ಅಂತೇಳಿ ನಾವು ಬೇಡಿಕೊಳ್ಳೋದು ದಿನನಿತ್ಯ. ಹಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ. ಆದ್ದರಿಂದ ಬಹಳ ಸರಳವಾಗಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀನು ನಿನ್ನ ಕರ್ಮವನ್ನು ಮಾಡು. ನೀನು ಆ ಕರ್ಮ ಒಳ್ಳೆಯದೋ ಕೆಟ್ಟದೋ, ಹಿಂಸೆಯೋ ಅಹಿಂಸೆಯೋ, ನರಕನೋ ಸ್ವರ್ಗನೋ ಗೊತ್ತಿಲ್ಲ, ಬಟ್ ಅದರ ಪರಿಣಾಮ ಬೇರೆ ಇರುತ್ತೆ. ಅದರ ಪರಿಣಾಮ ಏನು ಅನ್ನುವಂಥದ್ದನ್ನು ಕಾವ್ಯ ಮುಗಿದಾಗ ಗೊತ್ತಾಗುತ್ತೆ ನಮಗೆ, ಯುದ್ಧ ಮುಗಿದಾಗ ಗೊತ್ತಾಗುತ್ತೆ ನಮಗೆ, ದುರ್ಯೋಧನ ಸಂಹಾರ ಅಂದಾಗ ಗೊತ್ತಾಗುತ್ತೆ ನಮಗೆ, ಭೀಷ್ಮಾಚಾರ್ಯರು ಶರಶಯ್ಯದಲ್ಲಿ ಮಲಗಿದಾಗ ಗೊತ್ತಾಗುತ್ತೆ ನಮಗೆ, ದ್ರೋಣಾಚಾರ್ಯರ ದೇಹ ಛಿದ್ರ ಆದಾಗ ಗೊತ್ತಾಗುತ್ತೆ ನಮಗೆ ಅದರ ಪರಿಣಾಮ ಏನು. ದ್ರೋಣಾಚಾರ್ಯರಿಗೆ ದುರ್ಯೋಧನ ಬುದ್ಧಿ ಹೇಳೋಕ್ಕಾಗಲಿಲ್ಲ, ಭೀಷ್ಮಾಚಾರ್ಯರಿಗೆ ದುರ್ಯೋಧನ ಬುದ್ಧಿ ಹೇಳೋಕ್ಕಾಗಲಿಲ್ಲ, ಕೃಪಾಚಾರ್ಯರಿಗೆ ದುರ್ಯೋಧನ ಬುದ್ಧಿ ಹೇಳೋಕ್ಕಾಗಲಿಲ್ಲ, ಧೃತರಾಷ್ಟ್ರನಿಗೆ ದುರ್ಯೋಧನ ಬುದ್ಧಿ ಹೇಳೋಕ್ಕಾಗಲಿಲ್ಲ. ಅಂದರೆ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಲಾರದ ಕೋಟಿಗಟ್ಟಲೆ ಸೈನಿಕರಿದ್ದಾರೆ, ವ್ಯಕ್ತಿಗಳಿದ್ದಾರೆ, ಹಿರಿಯರಿದ್ದಾರೆ, ಎಲ್ಲರಿದ್ದಾರೆ. ಒಬ್ಬರು ಸ್ವಭಾವ ಬದಲಿಸ್ಲಿಕ್ಕಾಗಲಿಲ್ಲವಲ್ಲ. ಆ ಸ್ವಭಾವ ಬದಲಾಗಬೇಕಾದ್ರೆ ಯುದ್ಧ ಆಗಲೇಬೇಕು, ಇಲ್ಲಿ ಅವರ ಸಂಹಾರ ಆಗಲೇಬೇಕು. ಅದು ಕರ್ಮ, ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಕರ್ಮದಲ್ಲಿ ನೀನು ಮುಳಿ ಹೋಗಿ ಹೊರತು ಬೇರೆದನ್ನು ಯೋಚನೆ ಮಾಡಬೇಡ ಅಂತೇಳಿ ಬಹಳ ಮಾರ್ಮಿಕವಾಗಿ
ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಮರುಳೆ ಫಲುಗುಣ ಕೇಳು ಸಚರಾಚರವೇ ನಿಪ ಜಗವೆನ್ನ ಲೀಲಾಚರಿತದಲ್ಲಿ ತೋರುವುದು ಹರೆವುದು ನನ್ನ ನೇಮದಲ್ಲಿ ನಿರುತನೀ ಕೇಳುವರೆ ತಿರ್ಯಕ್ ನರಸುರಾದಿಗಳೆಂಬ ಸಚರಾಚರ ವಿಧಾನಲ್ಲದೆ ವಿಚಾರಿಸಲು ಅನ್ಯವಿಲ್ಲಿಂದ. ಆಗ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ, ಈ ಜಗತ್ತು ಇದೆ ಅಲ್ವಾ, ಈ ಜಗತ್ತಿನ ಜೀವಗಳಿದಾವಲ್ಲ, ಈ ಜಗತ್ತಿನ ಜೀವಗಳ ಚಲನೆ ಇದೆಯಲ್ಲ, ಅದು ನನ್ನಿಂದಾಗುತ್ತೆ, ಅದು ನನ್ನಿಂದ ನಡೆಯುತ್ತೆ. ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ, ನಾನು ನಿರ್ದೇಶನ ಮಾಡಿದ ರೀತಿಯಲ್ಲಿ ಈ ಜಗತ್ತು ನಡೀತಾ ಇದೆ ಅನ್ನುವಂತಹ ಈ ಪ್ರಜ್ಞೆ ಇದೆ ಅಲ್ವಾ, ಅದೇ ನಮ್ಮ ಶತ್ರು ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ. ನಮ್ಮ ನಿಜವಾದ ಶತ್ರು ಯಾವುದಂದ್ರೆ, ನನ್ನಿಂದ ನಡೀತಾ ಇದೆ ಇದು, ನನ್ನಿಂದ ಆಗ್ತಾ ಇದೆ ಇದು, ನನ್ನಿಂದ ಮುಂದೋಗ್ತಾ ಇದೆ ಇದು, ನನ್ನಿಂದ ಚಲಿಸ್ತಾ ಇದೆ ಇದು, ನನ್ನಿಂದ ಜೀವ ಪಡಿತಾ ಇದೆ ಅನ್ನುವಂಥದ್ದೇ ನಮ್ಮ ಶತ್ರು. ಯಾಕೆ ನಾವು ದುಃಖಿತರಾಗ್ತೀವಿ ಜೀವನದಲ್ಲಿ? ಯಾಕೆ ನಮಗೆ ತಾಪ ಆಗುತ್ತೆ? ಯಾಕೆ ನಮಗೆ ಸಂಕಟ ಆಗುತ್ತೆ? ಯಾಕೆ ನಮಗೆ ಕೋಪ ಬರುತ್ತೆ? ಯಾಕೆ ನಮಗೆ ಜೀವನದಲ್ಲಿ ಏನೆಲ್ಲ ಇದ್ದಾಗಲೂ ಕೂಡ ಅದನ್ನು ಅನುಭವಿಸಲಾರದೆ ಒದ್ದಾಡ್ತಾ ಇರ್ತೀವಿ ನಾವು? ಯಾಕೆ ಅಂತಂದರೆ ಇದು ನನ್ನಿಂದಾಗಿದೆ ಅನ್ನುವಂಥದ್ದು. ಬಟ್ ಇದೆಲ್ಲವನ್ನು ನಿರ್ದೇಶನ ಮಾಡ್ತಕ್ಕಂಥದ್ದು ಯಾವುದೋ ಅವ್ಯಕ್ತವಾಗಿರ್ತಕ್ಕಂಥ ಒಂದು ಕಾಲಾತೀತವಾಗಿರ್ತಕ್ಕಂಥ ಒಂದು ಶಕ್ತಿ. ಆ ಶಕ್ತಿ ನನ್ನನ್ನು ಆಡಿಸ್ತಾ ಇದೆ, ನಿನ್ನನ್ನು ಆಡಿಸ್ತಾ ಇದೆ. ನನ್ನನ್ನು ನೀನು ನಂಬಿದೆಯಲ್ವಾ, ನನಗೆ ಪ್ರಶ್ನೆ ಕೇಳ್ತಾ ಇದ್ದೀವಲ್ಲ, ನನಗೂ ಕೂಡ ಆ ಜಿಜ್ಞಾಸೆ ಇದೆ, ನನಗೂ ಕೂಡ ಆ ಪ್ರಶ್ನೆ ಇದೆ, ನನ್ನಿಂದ ಆಗ್ತಾ ಇದೆಯೇ ಇದು? ಇಲ್ಲ, ಯಾವುದೋ ಒಂದು ಅವ್ಯಕ್ತವಾಗಿರ್ತಕ್ಕಂಥ ಶಕ್ತಿ ನಮ್ಮನ್ನು ಮುನ್ನಡೆಸ್ತಾ ಇದೆ. ಆ ಶಕ್ತಿಗೆ ಅನುಗುಣವಾಗಿ ನಾವು ಇವತ್ತು ಜೀವನ ಮಾಡಬೇಕಾಗಿದೆ, ಯುದ್ಧ ಮಾಡಬೇಕಾಗಿದೆ. ಅದಕ್ಕೆ ನೀನು ಸನ್ನದ್ಧನಾಗಪ್ಪ ನೀನು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ. ಜಗದೊಳಾನೆ ಚರಿಸುವೆನು ಜಗವಿದೆಲ್ಲವೂ ನನ್ನ ಮಾಯೆಯೊಳೆ ಉಗಿದು ತೋರಿಸಿ ಸುಳಿಸೆ ಸುಳಿವುದು ಹಿಡಿಯಲಡಗುವುದು ಮಗುತನದೊಳು ಕೂಡಿ ಮೆರೆಸುವುದು ಜಗವದಲ್ಲದೆ ನಿಜವ ಬೆರೆಸುವ ವಿಗಡರಿಗೆ ಪರತತ್ವ ಚಿನ್ಮಯ ರೂಪ ತಾನಿಂದ. ಮತ್ತೆ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಈ ಜಗತ್ತು ಚಲಿಸ್ತಾ ಇರುವಂಥದ್ದು, ನಡೀತಾ ಇರತಕ್ಕಂಥದ್ದು, ಎಲ್ಲ ಆಗುವುಗಳನ್ನು ತುಂಬಿಕೊಳ್ತಾ ಇರತಕ್ಕಂಥದ್ದು ನನ್ನಿಂದ ಅಂತ ಈ ಲೋಕ ನಂಬಿದೆ. ಅದು ನನ್ನಿಂದ ಆಗುತ್ತೆ ಅಂತ ನನ್ನನ್ನು ಪೂಜ್ಯ ಭಾವನೆಯಿಂದ ಕಾಣ್ತಾರೆ. ನನ್ನಿಂದ ಇದೆಲ್ಲವೂ ನಡೀತಾ ಇದೆ. ಯುದ್ಧ ಆಗ್ತಾ ಇರುವಂಥದ್ದು ನನ್ನಿಂದ, ಪಾಂಡವರು ಉದ್ಭವ ಆಗಿರುವಂಥದ್ದು ನನ್ನಿಂದ, ಕೌರವರು ಉದ್ಭವರಾಗಿರ್ತಕ್ಕಂಥದ್ದು ನನ್ನಿಂದ, ಅವರಿಬ್ಬರ ನಡುವೆ ಸಂಘರ್ಷ ನಡೀತಾ ಇರುವಂಥದ್ದು ನನ್ನಿಂದ, ಅವರಿಬ್ಬರ ನಡುವೆ ವೈರತ್ವ ಸೃಷ್ಟಿಯಾಗಿರುವಂಥದ್ದು ನನ್ನಿಂದ ಅನ್ನುವಂಥದ್ದನ್ನು ಈ ಲೋಕ ಏನು ಮಾಡುತ್ತೆ ಅಂತಂದರೆ ನಂಬಿದೆ, ಹೇಳ್ತಾ ಇದೆ. ಆದರೆ ವಿಗಡರಿಗೆ ಪರತತ್ವ ಚಿನ್ಮಯ ರೂಪ ತಾನೆಂದ. ಆದರೆ ನನ್ನನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೋ, ಯಾರು ನನ್ನ ಆಶಯವನ್ನು ಅರ್ಥ ಮಾಡಿಕೊಳ್ತಾರೋ, ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾರೋ, ಅಲ್ಲಿ ನನ್ನ ಒಂದು ಸ್ವರೂಪ ಕಾಣುತ್ತೆ, ಅಲ್ಲಿ ನನ್ನ ಒಂದು ಸ್ಥಿತಿ ಕಾಣುತ್ತೆ. ಶ್ರೀಕೃಷ್ಣ ಪರಮಾತ್ಮನ ತತ್ವ ಅಂತಕ್ಕಂಥದ್ದು ಅದು ನ್ಯಾಯದ ತತ್ವ, ಧರ್ಮದ ತತ್ವ, ಕಾಲದ ತತ್ವ, ಆತ್ಮದ ತತ್ವ. ಅದು ನಮ್ಮನ್ನು ರೂಪಿಸ್ತಕ್ಕಂಥ ಒಂದು ದೊಡ್ಡ ಪ್ರಜ್ಞೆ. ಆದರೆ ಲೋಕ ಆ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳಲ್ಲ, ಲೋಕ ಆ ಪ್ರಜ್ಞೆಯ ಜೊತೆಗೆ ಇರೋದಿಲ್ಲ. ಆದ್ದರಿಂದ ನನಗೆ ಸಮಸ್ಯೆ. ಶ್ರೀಕೃಷ್ಣ ಪರಮಾತ್ಮನ ಸಮಸ್ಯೆ ಏನಪ್ಪ ಅಂತಂದರೆ, ಆತನ ಪ್ರಜ್ಞೆಯ ಜೊತೆಗೆ ಲೋಕ ಇಲ್ಲದೆ ಇರತಕ್ಕಂಥದ್ದು. ಈ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳಲಾರದೆ ನೀನೂ ಕೂಡ ಈ ತಳಮಳದಲ್ಲಿ ಇರ್ತಕ್ಕಂಥದ್ದು, ಈ ಗೊಂದಲದಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ನನ್ನನ್ನೂ ಕೂಡ ಈ ಕ್ಷಣದಲ್ಲಿ ಮರೆತು ಬಿಡು ನೀನು, ನನ್ನನ್ನೂ ಕೂಡ ಈ ಕ್ಷಣದಲ್ಲಿ ಒಂದು ಕ್ಷಣ ದೂರ ಇಡು ನೀನು. ದೂರ ಇಟ್ಟು ರಣರಂಗದಲ್ಲಿ ನಿಂತುಕೊಂಡು ಏನು ಮಾಡು ಅಂತಂದರೆ ನೀನು ಯುದ್ಧ ಮಾಡು ನೀನು. ಆವಾಗ ಜಗತ್ತು ನಿನ್ನದಾಗುತ್ತೆ, ಜಗತ್ತು ನಿನ್ನನ್ನು ಹೊಗಳುತ್ತೆ, ಜಗತ್ತಿನ ಏನು ಪ್ರಶ್ನೆ ಕೇಳ್ತಾ ಇದೆಯಾ ಅದಕ್ಕೆಲ್ಲ ನ್ಯಾಯ ಸಿಗುತ್ತೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ತನ್ನನ್ನೇ
ಒಂದು ಸ್ವಾವಿಮರ್ಶೆ ಮಾಡಿಕೊಳ್ಳುವುದರ ಮೂಲಕ, ತನ್ನನ್ನೇ ಅಲ್ಲಿ ಧರ್ಮ ಸಂಕಟಕ್ಕೀಡು ಮಾಡಿಕೊಳ್ಳುವುದರ ಮೂಲಕ, ತನ್ನನ್ನೇ ಒಂದು ರೂಪಕವಾಗಿ, ತನ್ನನ್ನೇ ಒಂದು ಉದಾಹರಣೆಯಾಗಿ ಏನು ಮಾಡ್ತಾ ಇದ್ದಾನಂದರೆ ಅರ್ಜುನನ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಮಕ್ಕಳು ಸರಿಯಾಗಿ ಓದದೇ ಇದ್ರೆ ನೀವು ಎಷ್ಟೆಲ್ಲ ನಾಟಕ ಮಾಡ್ತೀರಿ, ಎಷ್ಟೆಲ್ಲ ಕಷ್ಟಪಡ್ತೀರಿ, ಎಷ್ಟೆಲ್ಲ ಕೋಪಕ್ಕೊಳಗಾಗ್ತೀರಿ, ಎಷ್ಟೆಲ್ಲ ದುಃಖಕ್ಕೊಳಗಾಗ್ತೀರಿ, ಎಷ್ಟೆಲ್ಲ ಮರಗ್ತೀರಿ ನೀವು. ಯಾಕಂದರೆ ಆತನ ಮನಸ್ಸು ಪರಿವರ್ತನೆ ಆಗಿ ಅವನು ಒಳ್ಳೆ ಅಂಕಗಳು ತಗೊಂಡು ಒಳ್ಳೆ ನಾಗರಿಕನಾಗಬೇಕು ಅಂತ ತಾನೇ ನೀವೆಲ್ಲ ಒದ್ದಾಡೋದು. ನೀವು ಇಡೀ ನಿಮ್ಮ ಸ್ವಾವಿಮರ್ಶೆ ಮಾಡಿಕೊಳ್ತಾ, ನಿಮ್ಮನ್ನು ನೀವು ಒತ್ತೆ ಇಟ್ಕೊಳ್ತಾ, ನಿಮ್ಮ ಮಗನ ಉದ್ಧಾರಕ್ಕಾಗಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ತೀರಿ. ನೀವು ಶ್ರೀಕೃಷ್ಣ ಪರಮಾತ್ಮ ಕೂಡ ಲೋಕದ ಉದ್ಧಾರಕ್ಕಾಗಿ ತನ್ನನ್ನೂ ಕೂಡ ಕಟಕಟೆಯಲ್ಲಿ ನಿಲ್ಲಿಸಿಕೊಳ್ತಾನೆ. ಅರ್ಜುನನ ಎದುರಿನಲ್ಲಿ ತನ್ನನ್ನೂ ಕೂಡ ಆತ್ಮವಿಮರ್ಶೆ ಒಳಪಡಿಸಿಕೊಳ್ತಾನೆ. ತನ್ನನ್ನೇ ಒಂದು ಉದಾಹರಣೆಯಾಗಿ, ಸಾಕ್ಷಿಯಾಗಿ ಅರ್ಜುನನ ಮುಂದೆ ನಿಲ್ಲಿಸ್ತಾನೆ. ನಿಲ್ಲಿಸೋದರ ಮೂಲಕ ಅರ್ಜುನನಿಗೆ ಒಂದು ತ್ರಾಣ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಈ ಪ್ರಯತ್ನ, ಈ ಪ್ರಜ್ಞೆ, ಈ ಅರಿವು, ಈ ತಿಳುವಳಿಕೆ ನಾವು ಪಡ್ಕೊಂಡಾಗ ಭಗವದ್ಗೀತೆ ಅಥವಾ ಕುಮಾರವ್ಯಾಸ ಭಾರತ ನಮ್ಮ ಹೃದಯ ಕೀಳಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಾವು ಯೋಚನೆ ಮಾಡಬೇಕಾದ ಕ್ರಮ ಅಂತೇಳಿ ಕುಮಾರವ್ಯಾಸ ತನ್ನ ಕಾವ್ಯದ ಮೂಲಕ ನಮಗೆ ಹೇಳುವಂಥದ್ದು, ಅಥವಾ ಶ್ರೀಕೃಷ್ಣ ಪರಮಾತ್ಮನ ಮೂಲಕ ಒಂದು ನೀತಿಯನ್ನು ಅರ್ಜುನನಿಗೆ ಬೋಧನೆ ಮಾಡ್ತಕ್ಕಂಥದ್ದು. ಬೀಸಿದರೆ ನಿಲುಗುವರು ಮಾಯಾ ಪಾಶದೊಳ್ ಅಹಂಕಾರಿಗಳು, ತದ್ದೇಶ ಕಾಲ ಕ್ರಿಯೆಗಳಲ್ಲಿ ನಿರ್ವಾತವನು ಬೆದಕಿ ಬೇಸರುವರು. ಅಂತಿರಲಿ ಮಾಯಾ ವೈಸಿಕದ ಸಂಮೋಹನದ ಕಾಳಾಸವರಿವರ್ ಅರಿವರು ಪಾರ್ಥ ಕೇಳೆಂದ. ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಯಾರು ಈ ಲೋಕದ ಮಾಯಾಪಾಶದಲ್ಲಿ ಸಿಲುಕಿರ್ತಾರೋ, ದೇಶದಲ್ಲಿ ಸಿಲುಕಿರ್ತಾರೋ, ಅಸೂಯೆಯಲ್ಲಿ ಸಿಲುಕಿರ್ತಾರೋ, ಮಮಕಾರದಲ್ಲಿ ಸಿಲುಕಿರ್ತಾರೋ, ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ನಾನು ಅವರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ನಿಜ ಸ್ವರೂಪ ಏನು ಅಂತ ತಿಳ್ಕೊಳ್ಳಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ನನ್ನ ನಿಜ ಸ್ವರೂಪವನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೋ ಅವರು ಕರ್ಮಜೀವಿಗಳಾಗ್ತಾರೆ. ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದಂದ್ರೆ ಏನು? ಶ್ರೀಕೃಷ್ಣ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳೋದಂದ್ರೆ ಏನು? ನಮ್ಮ ಹೃದಯದ ಮಾತನ್ನು ನಾವು ಕೇಳ್ತಕ್ಕಂಥದ್ದು, ನಮ್ಮ ಆತ್ಮದ ಮಾತನ್ನು ನಾವು ಕೇಳ್ತಕ್ಕಂಥದ್ದು, ನಮ್ಮ ರಕ್ತದ ಮಾತನ್ನು ನಾವು ಕೇಳ್ತಕ್ಕಂಥದ್ದು, ನಮ್ಮ ಮೆದುಳಿನ ಮಾತನ್ನು ನಾವು ಕೇಳ್ತಕ್ಕಂಥದ್ದು. ನಾವು ಯಾರೂ ಕೂಡ ನಮ್ಮ ಹೃದಯದ ಮಾತು ಕೇಳೋದಿಲ್ಲ, ನಮ್ಮ ಆತ್ಮದ ಮಾತು ಕೇಳೋದಿಲ್ಲ, ನಮ್ಮ ಮನಸ್ಸಿನ ಮಾತು ಕೇಳೋದಿಲ್ಲ, ನಮ್ಮ ರಕ್ತದ ಮಾತು ಕೇಳೋದಿಲ್ಲ. ಲೋಕದ ಮಾತು ಕೇಳಿ ನಾವು ಜೀವನ ಮಾಡ್ತೀವಿ. ನಾವು ಲೋಕ ಹಿಂಗೆ ಹೇಳುತ್ತೆ ಅಂತೇಳಿ ಮನೆಗೆ ದೊಡ್ಡ ಟಿ ವಿ ತರ್ತೀವಿ. ನಾವು ಲೋಕ ಹಿಂಗೆ ಹೇಳುತ್ತೆ ಅಂತೇಳಿ ಮನೆಗೆ ದೊಡ್ಡ ಫರ್ನಿಚರ್ ತರ್ತೀವಿ. ನಾವು ಲೋಕ ಹಿಂಗೆ ಹೇಳುತ್ತೆ ಅಂತೇಳಿ ಒಂದು ಅರಮನೆ ಅಂತ ಮನೆ ಕಟ್ಟಿಸ್ತೀವಿ. ನಾವು ಅಂದರೆ ಲೋಕ ಏನು ಯೋಚನೆ ಮಾಡುತ್ತೋ ಹಂಗೆ ಬದುಕ್ತಾ ಇರ್ತೀವಿ ನಾವು. ಇದು ನಮ್ಮ ಲೌಕಿಕ ಜೀವನ ಆಯಿತು. ಬಟ್ ಶ್ರೀಕೃಷ್ಣ ಪರಮಾತ್ಮ ಹೇಳುವಂಥದ್ದೇನು ಅಂದರೆ, ಹಾಗೆ ಬದುಕ್ತಕ್ಕಂಥವ್ರಿಗೆ ನಾನು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯೋಚನೆ ಮಾಡ್ತಕ್ಕಂಥವ್ರಿಗೆ ನನ್ನ ನಿಜ ರೂಪ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ, ನೀನು ಲೌಕಿಕವಾಗಿ ಯೋಚನೆ ಮಾಡ್ತಾ ಇದ್ದೀಯ, ಹೀಗಾಗಿ ನಾನು ನಿನಗೆ ಅರ್ಥ ಆಗ್ತಾ ಇಲ್ಲ. ನನ್ನನ್ನು ಅರ್ಥ ಮಾಡಿಕೊಳ್ತೀಯ ಅನ್ನೋದಾದರೆ, ನಾನು ನಿನ್ನ ಗುರು ಅನ್ನೋದಾದರೆ, ನಾನು ನಿನಗೆ ಮಾರ್ಗದರ್ಶನ ಮಾಡ್ತೀನಿ ಅನ್ನೋದಾದರೆ, ನಿನ್ನನ್ನು ನಾನು ರೂಪಿಸ್ತೀನಿ ಅನ್ನೋದಾದರೆ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊ ನೀನು ಅಂಥೇಳಿ. ಹೀಗಾಗಿ ನೀನು ಎಲ್ಲವನ್ನು ಬಿಡು, ನೀನು ಒಂದು ಕ್ಷಣ ಎಲ್ಲವನ್ನು ತ್ಯಜಿಸಿ, ನೀನು ಒಂದು ಕ್ಷಣ. ಇಡೀ ನಿನ್ನ ಬಾಲ್ಯದಲ್ಲಾದ ಅನುಭವಗಳು, ಯೌವನದಲ್ಲಾದ ಅನುಭವಗಳು, ಸಂಸಾರದಲ್ಲಾದ ಅನುಭವಗಳು, ನಿನ್ನ ವನವಾಸದಲ್ಲಿ ಆಗಿರ್ತಕ್ಕಂಥ ಅನುಭವಗಳು, ಏನೆಲ್ಲ ನಿನ್ನ ಮನಸ್ಸಿನಲ್ಲಿ ಏನು ಉದಿಬಿಟ್ಟಿದೆಯಲ್ಲ, ಎಲ್ಲ ಸಂಬಂಧಗಳೊಂದು ಮಾಯಾಜಾಲದಲ್ಲಿ, ಜೇಡರ ಬಲಿಯಲ್ಲಿ ನೀನು ಸಿಲ್ಕೈಕೊಂಡಿದೆಯಲ್ಲ, ಅದರಿಂದ ನೀನು ಹೊರಗೆ ಬಾ. ನೀನು ಹೊರಗೆ ಬಂದಾಗ ನನ್ನ ದರ್ಶನ ಆಗುತ್ತೆ. ನನ್ನ ದರ್ಶನ ಆದಾಗ ಯುದ್ಧದ ಪರಿಣಾಮದ ದರ್ಶನವೂ ಕೂಡ ನಿನಗಾಗುತ್ತೆ. ಅದನ್ನು ಯೋಚನೆ ಮಾಡು ನೀನು ಅಂತೇಳಿ ಅರ್ಜುನನಿಗೆ ಬಹಳ ಸರಳವಾಗಿ, ಬಹಳ ಮನಪೂರ್ವಕವಾಗಿ ಒಂದು ಅಂತಃಕರಣದ ನೆಲೆಯಲ್ಲಿ ರಣರಂಗದಲ್ಲಿ ನಿಂತುಕೊಂಡು ಅರ್ಜುನನಿಗೆ ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಯಾರಾದ್ರು ಕುಮಾರವ್ಯಾಸ ಭಾರತ ಓದಿದರೆ ಆ ರಣರಂಗ ನಿಂತುಕೊಂಡಿದೆ. ಆ ಕಡೆ ಕೌರವರ ಅಕ್ಷೋಹಿಣಿ ಸೈನ್ಯ ನಿಂತುಕೊಂಡಿದೆ, ಈ ಕಡೆ ಪಾಂಡವರ ಸೈನ್ಯ ನಿಂತುಕೊಂಡಿದೆ. ಅದರ ನಡುವೆ ಧರ್ಮರಾಯ ಬಂದು ಭೀಷ್ಮಾಚಾರ್ಯರ ಕಾಲು ಹಿಡ್ಕೋತಾನೆ, ದ್ರೋಣಾಚಾರ್ಯರ ಕಾಲು ಹಿಡ್ಕೋತಾನೆ. ಅಯ್ಯೋ, ನನಗೆ ಆಶೀರ್ವಾದ ಮಾಡ್ರಪ್ಪ, ನೀವು ಶತ್ರುಗಳು ಅವರು ಇವರನ್ನು ಸಂಹಾರ ಮಾಡ್ಲಿಕ್ಕೆ ಬಂದಿರತಕ್ಕಂಥವ್ರು ಭೀಷ್ಮಾಚಾರ್ಯ ಮತ್ತು ದ್ರೋಣಾಚಾರ್ಯರು.
ಬಟ್ ಈ ರಣರಂಗದ ಮಧ್ಯೆ ಹೋಗಿ ಕಾಲಿಡ್ಕೊತಾನೆ. ಇದು ಶರಣಾಗತಿ, ಇದು ಆತ್ಮತತ್ವ, ಇದು ಅಹಂಕಾರವನ್ನು ಕಳ್ತಕ್ಕಂಥದ್ದು. ಇದು ಧರ್ಮರಾಯನ ಇಡೀ ಪಾತ್ರ ಏನು ಹೇಳುತ್ತೆ ಅಂತಂದ್ರೆ, ನೀವು ಕ್ಷಣ ಕ್ಷಣಕ್ಕೂ ನಿಮ್ಮ ಅಹಂಕಾರವನ್ನೇ ಕಳ್ಕೊಳ್ಬೇಕು. ನೀವು ಕ್ಷಣ ಕ್ಷಣಕ್ಕೂ ಒಬ್ಬ ಮನುಷ್ಯನ ಒಳಗಡೆ ನೀವು ಮನುಷ್ಯತ್ವವನ್ನು ಹೇಗೆ ಸೃಷ್ಟಿ ಮಾಡಬೇಕು. ನೀವು ನಿಮಗೆಲ್ಲ ಗೊತ್ತಿದೆ, ಕೊನೆಗೆ ಇನ್ನೇನು ದುರ್ಯೋಧನ ಒಬ್ಬನೇ ಉಳಿದಿದ್ದಾನೆ. ಆ ಸಂದರ್ಭದಲ್ಲಿ ಹೋಗಿಯೂ ಕೂಡ ದುರ್ಯೋಧನ ಬೇಡಿಕೋತಾ ಇದ್ದಾನೆ, ಈಗಲೂ ಕೂಡ ನಮಗೊಂದು 5 ಮನೆ ಕೊಟ್ಬಿಡಪ್ಪ, ಎಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಅಂತೇಳಿ. ಈ ಶರಣಾಗತಿ ಇದೆಯಲ್ಲ, ಅದು ಅಂದರೆ ಅದು 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 ಒಂದು ದುರ್ಬಲತೆ ಅಲ್ಲ. ಅದು ಧರ್ಮರಾಯನ ದುರ್ಬಲತೆ ಅಲ್ಲ, ಅದು ಧರ್ಮರಾಯನ ಶ್ರೇಷ್ಠತೆ. ನಾಶವನ್ನು ತಪ್ಪಿಸಲಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಆಯುಧ ಯಾವುದಪ್ಪ ಅಂತಂದರೆ, ಇನ್ನೊಬ್ಬ ಮನುಷ್ಯನನ್ನ ಪ್ರೀತಿಯ ಮೂಲಕ, ಅಂತಃಕರಣದ ಮೂಲಕ, ಒಂದು ಧರ್ಮದ ಶರಣಾಗತಿಯ ಮೂಲಕ ಪರಿವರ್ತನೆ ಮಾಡ್ತಕ್ಕಂಥದ್ದು. ಆ ಪರಿವರ್ತನೆಗೂ ಅವನು ಬದಲಾಗದೆ ಹೋದರೆ ಅದು ಅವನ ಕರ್ಮ, ಅವನು ಸಾಯಲೇಬೇಕು, ಸಂಹಾರ ಆಗಲೇಬೇಕು, ತೊಡೆ ಮುರ್ಕೊಂಡು ಬೀಳಲೇಬೇಕು. ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಸ್ಥಿತಿಗೆ ನಾವು ಹೋಗ್ಬೇಕು ಅನ್ನುವಂಥದ್ದನ್ನು ಬಹಳ ಮಾರ್ಮಿಕವಾಗಿ ನಮ್ಮ ಮಹಾಕಾವ್ಯಗಳು ಹೇಳ್ತಾ ಇದ್ದಾವೆ. ಅದನ್ನೇ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೂ ಕೂಡ ಹೇಳ್ತಾ ಇದ್ದಾನೆ. ಏಕಂ ಆತ್ಮನ್ ಅನಂತನ್ ಅಚಲಂ ಅಶೋಕನ್ ಅದ್ವಯನ್ ಅಮಲನ್ ಅಭವನ್. ಏಕಂ ಆತ್ಮನ್ ಅನಂತನ್ ಅಚಲನ್ ಅಶೋಕನ್ ಅಧ್ಯಯನ್ ಅಮಲನ್ ಅದ್ವಯನ್ ಅಮಲಂ ಅಭವನ್ ಅಲೋಕ ನಿಸ್ಪೃಹನ್ ಅಮಿತನ್ ಅಕ್ರಿಯನ್ ಅಹತನ್ ಅಭ್ರಮನು ಲೋಕಗತಿ ಮಾಯಾ ವಿಲಾಸವಿದು ವಿವೇಕಿಗಳಿಗಿದು ಬಯಲು ಫಲುಗುಣ. ಸಾಕು ಗರ್ವವ ಬಿಡು ಬೀಳುಕೊಡು ಸೆಳೆ ಶರವ ಹಿಡಿಧನುವ. ಆಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಇದೆಲ್ಲವನ್ನ ಯೋಚನೆ ಮಾಡೋದು ಬಿಡು. ನೀನು ನಿನ್ನ ಕೈಯಲ್ಲಿ ಬಿಲ್ಲನ್ನು ಹಿಡ್ಕೋ, ಬಾಣವನ್ನು ಹಿಡ್ಕೋ, ನಿನ್ನ ಸಾಮರ್ಥ್ಯ ಏನಿದೆ ಅದನ್ನು ಈ ಸಂದರ್ಭದಲ್ಲಿ ಪ್ರದರ್ಶನ ಮಾಡು ಅಷ್ಟೇ. ಅದನ್ನು ಬಿಟ್ಟು ಸುಮ್ಮನೆ ನೀನು ಎಲ್ಲ ಈ ಗೊಂದಲದಲ್ಲಿ ಇದರಲ್ಲಿ ಬೀಳಬೇಡ. ನಿನ್ನ ಸಂಸಾರದೊಂದಿಗೆ ಆಗಿದೆಯಾ, ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕಷ್ಟೇ ನಿನ್ನ ಕರ್ಮ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕಷ್ಟೇ ನಿನ್ನ ಕರ್ಮ. ಅಯ್ಯೋ ಮಕ್ಕಳು ಹೊರೆಯಾದ್ರು ನನಗೆ, ಅಯ್ಯೋ ಹೆಂಡತಿ ಹೊರೆಯಾದ್ರು ನನಗೆ, ಅಯ್ಯೋ ಸಂಸಾರ ಭಾರ ಆಯ್ತು ನನಗೆ, ಅಯ್ಯೋ ಸಂಸಾರವನ್ನು ಹೇಗೆ ನಡೆಸೋದು ನಾನು, ಇದೆಲ್ಲ ಯೋಚನೆ ಮಾಡೋದು ಲೌಕಿಕ. ಯೋಚನೆ ಮಾಡಬೇಕಾದದ್ದು ಏನು ಅಂತಂದರೆ, ನಮ್ಮ ಜವಾಬ್ದಾರಿಯನ್ನು ನಾವು ಸರಿಯಾಗಿ, ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ, ನಮ್ಮ ಕರ್ಮವನ್ನು ನಾವು ಸರಿಯಾಗಿ ಕಾಲಕ್ಕನುಗುಣವಾಗಿ ಮಾಡಬೇಕಾದದ್ದೇ ನಮ್ಮ ಆತ್ಮತತ್ವ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನೋಡಪ್ಪ ನೀನು ಧನುಸ್ಸನ್ನು ಹಿಡಿದು ಯುದ್ಧವನ್ನು ಮಾಡಿ, ನೀನು ಮುಂದೆ ಪರಿಣಾಮ ಏನಾಗುತ್ತೆ ನೋಡುವ ಅಂತೇಳಿ. ಆಗ ಅರ್ಜುನ ಹೇಳ್ತಾನೆ, ಅರ್ಜುನನಿಗೆ ಮನವರಿಕೆ ಆಗುತ್ತೆ, ಅರ್ಜುನನಿಗೆ ಗೊತ್ತಾಗುತ್ತೆ ನಾನು ಏನು ಮಾಡಬೇಕಾಗಿದೆ. ನಾನು ನಿಜವಾಗ್ಲೂ ನಾನು ದೇಹವನ್ನು ನಂಬಿದ್ದೇನೆ, ನನ್ನ ಬಲಾಢ್ಯವನ್ನು ನಂಬಿದ್ದೇನೆ, ನನ್ನ ಶೌರ್ಯವನ್ನು ನಂಬಿದ್ದೇನೆ, ಹಾಗಾಗಿ ನಾನು ಹಿಂಗೆ ಯೋಚನೆ ಮಾಡ್ತಾ ಇದ್ದೇನೆ. ಬಟ್ ಶ್ರೀಕೃಷ್ಣ ಪರಮಾತ್ಮ ಹೇಳುವಂಥದ್ದು ಇದೆಲ್ಲವನ್ನು ಬಿಟ್ಟು ಆತ್ಮದ ದಾರಿಯಲ್ಲಿ ನಡಿಗೆ ಅಂತೇಳಿ. ಈ ಆತ್ಮದ ದಾರಿಯಲ್ಲಿ ನಡಿಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ನಿನ್ನ ನಿಜ ಸ್ವರೂಪವನ್ನು ನನಗೆ ತೋರಿಸು. ನಿನ್ನ ನಿಜ ಸ್ವರೂಪ ಏನು ಗೊತ್ತಿಲ್ಲ ನನಗೆ, ಇಲ್ಲಿವರೆಗೆ ಸುಮ್ಮನೆ ನಾನು ಸ್ನೇಹಿತನಾಗಿದ್ದೇನೆ, ನಿನ್ನ ಜೊತೆಗಿದ್ದೇನೆ, ನನಗೆ ಮಾರ್ಗದರ್ಶನ ಮಾಡಿದೀಯಾ, ಗುರು ಎಲ್ಲ ಸರಿನೇ, ಆದರೆ ನಿಜವಾದ ನಿನ್ನ ಸ್ವರೂಪ ನನಗೆ ತೋರಿಸೇ ಇಲ್ಲ ಇಲ್ಲಿವರೆಗೆ. ನೀನು ನಿನ್ನ ನಿಜವಾದ ಸ್ವರೂಪವನ್ನು ತೋರಿಸಿ ನೀನು, ಅವಾಗ ನನಗೆ ಇನ್ನಷ್ಟು ಧೈರ್ಯ ಬರುತ್ತೆ. ಈಗ ನಾವು ದೇವ್ರ ಹತ್ರ ಬೇಡಿಕೊಳ್ತಾ ಇರ್ತೀವಿ, ದೇವರೇ ಪ್ರತ್ಯಕ್ಷ ಆಗಿಬಿಟ್ರೆ, ದೇವರೇ ನಮ್ಮ ಮುಂದೆ ಬಂದು ನಿಂತು ಬಿಟ್ರೆ, ನಮ್ಮ ವ್ಯಕ್ತಿಯೇ ಬೇರೆ ಆಗ್ತದಲ್ಲ, ನಮ್ಮ ಮನಸ್ಸೇ ಬೇರೆ ಆಗ್ತದಲ್ಲ, ನಮ್ಮ ಇಡೀ ಜೀವನವೇ ಬೇರೆ ಆಗ್ತದಲ್ಲ ದೇವರು ನಮ್ಮ ಮುಂದೆ ನಿಂತು ಬಿಟ್ರೆ. ಇಷ್ಟು ದಿವಸ ಜೊತೆಗಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ, ಆದರೆ ಶ್ರೀಕೃಷ್ಣ ಪರಮಾತ್ಮ ನಿಜವಾದ ಸ್ವರೂಪ ಇದೆ ಅಲ್ವಾ, ಅದು ಅರ್ಜುನ ಕೂಡ ನೋಡಿಲ್ಲ. ಆದ್ದರಿಂದ ಅರ್ಜುನ ಬೇಡಿಕೊತಾನೆ, ನಿನ್ನ ನಿಜ ಸ್ವರೂಪವನ್ನು ತೋರಿಸಪ್ಪ ನನಗೆ, ನಿನ್ನ ನಿಜ ಸ್ವರೂಪವನ್ನು ನನ್ನ ಮುಂದೆ ತೆರೆದಿಡು, ಆಗ ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತೇಳಿ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂದರೆ, ತನ್ನ ವಿರಾಟ್ ಸ್ವರೂಪವನ್ನು ಆ ಸಂದರ್ಭದಲ್ಲಿ ತೋರಿಸ್ತಾನೆ. ಅದು ಕೇವಲ ಅರ್ಜುನನಿಗೆ ಮಾತ್ರ ಕಾಣಿಸುತ್ತೆ, ಬೇರೆ ಯಾರಿಗೂ ಕಾಣೋದಿಲ್ಲ.
ಅಷ್ಟೆಲ್ಲ ಸೈನಿಕರಿದ್ದಾರೆ, ಅಷ್ಟೆಲ್ಲ ಹಿರಿಯರಿದ್ದಾರೆ, ಗುರುಗಳಿದ್ದಾರೆ, ಎಲ್ಲ ಇದೆ. ಯಾರಿಗೂ ಶ್ರೀಕೃಷ್ಣ ಪರಮಾತ್ಮ ಕಾಣೋದಿಲ್ಲ, ಕೇವಲ ಕಾಣುವಂಥದ್ದು ಅರ್ಜುನನಿಗೆ ಮಾತ್ರ. ಅರ್ಥ ಏನು ಅಂತಂದರೆ, ಯಾರು ನಿಜವಾದ ಕರ್ತವ್ಯ ಪ್ರಜ್ಞೆಯಲ್ಲಿರ್ತಾರೋ, ನ್ಯಾಯನಿಷ್ಠೆಯಿಂದ ಇರ್ತಾರೋ, ಆತ್ಮಕ್ಕನುಗುಣವಾಗಿ ಬದುಕ್ತಾರೋ ಅವ್ರಿಗೆ ಮಾತ್ರ ದೇವ್ರ ದರ್ಶನ ಆಗ್ತಕ್ಕಂಥದ್ದು. ನಮ್ಗೆ ಯಾಕೆ ದೇವ್ರ ದರ್ಶನ ಆಗೋದಿಲ್ಲ? ದಿನನಿತ್ಯ ಪೂಜೆ ಮಾಡ್ತೀವಿ, ಪುನಸ್ಕಾರ ಮಾಡ್ತೀವಿ, ಕಪ್ಪ ಕಾಣಿಕೆ ಏನು ಬಂಗಾರ ಬೆಳ್ಳಿ ವಜ್ರ ವೈಡೂರ್ ಏನೆಲ್ಲ ದೇವ್ರ ಮುಂದೆ ಸುರಿದ್ರೂ ಕೂಡ ನಮಗೆ ಪ್ರತ್ಯಕ್ಷ ಆಗೋದಿಲ್ಲ. ಯಾಕೆ ಪ್ರತ್ಯಕ್ಷ ಆಗೋದಿಲ್ಲ ಅಂದರೆ, ನಾವು ಕರ್ತವ್ಯ ಸ್ವರೂಪಿಗಳಲ್ಲ, ಕರ್ಮ ಸ್ವರೂಪಿಗಳಲ್ಲ. ಅದನ್ನು ನಾಟಕ ಮಾಡ್ತಾ ಇರ್ತೀವಿ ನಾವು. ಈ ನಾಟಕದಿಂದ ಹೊರಗೆ ಬರ್ರಿಯಪ್ಪ ನೀವು, ಆವಾಗ ನಿಮಗೆ ನಿಜವಾದ ಒಂದು ದರ್ಶನ ಕಾಣುತ್ತೆ ಅನ್ನುವಂಥದ್ದನ್ನು ಕುಮಾರವ್ಯಾಸ ಶ್ರೀಕೃಷ್ಣ ಪರಮಾತ್ಮನ ಮೂಲಕ ಹೇಳಿಸ್ತಾ ಇದ್ದಾರೆ. ಅವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ದಿವ್ಯ ಸ್ವರೂಪವನ್ನು ಅರ್ಜುನನಿಗೆ ತೋರಿಸ್ತಾನೆ. ಅರ್ಜುನನಿಗೆ ಕೋಟಿ ಸೂರ್ಯನ ಬೆಳಕು ಬಂದಂಗಾಗುತ್ತೆ ಆತನ ಹೃದಯಕ್ಕೆ, ಆತನ ರಕ್ತಕ್ಕೆ, ಆತನ ಮನಸ್ಸಿಗೆ, ಆತನ ಶೌರ್ಯಕ್ಕೆ, ಆತನ ಸಾಹಸಕ್ಕೆ. ಅವಾಗ ಅವನು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಇನ್ನು ನಾನು ಯುದ್ಧ ಮಾಡ್ತೇನೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಅರ್ಜುನ ಬರ್ತಾನೆ. ಇಂತಹ ಒಂದು ಸ್ಥಿತಿಯನ್ನು ಈ ಭಾಗ ನಮಗೆ ಹೇಳುತ್ತೆ. ಇಂತಹ ಒಂದು ಭಾಗವನ್ನು ನಿಮ್ಮ ಮುಂದೆ ತೆರೆದಿಡಲಿಕ್ಕೆ, ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜನಾರ್ದನ ಸ್ವಾಮಿ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಗೆ, ಗಮಕ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ, ಗುರು ಹಿರಿಯರಿಗೆ ತಲೆಬಾಗಿ ನಮಿಸಿ ಇಂದಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂದದಿ, ನೆಲೆಗೆ ಪಂಚಮ ಶ್ರುತಿಯ ನೊರೆವನು ಕೃಷ್ಣ ಮೇಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳಿವ ಜಲವಿದು, ಹಲವು ಜನ್ಮದ ಪಾಪರಾಶಿಯ ತೊಳಿವ ಜಲವಿದು. ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯಲಿ, ಪಂಚಮ ಶ್ರುತಿಯಲಿ ತಿಳಿಯ ಹೇಳುವೆ ಕೃಷ್ಣ ಕಥೆಯನು.